ಆಕಾಶವಾಣಿ ಹಾಸನ ಎಫ್ಎಂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ವ್ಯವಹಾರ ಅಧ್ಯಯನ. ವಿಷಯ ತಜ್ಞರು ಉಪನ್ಯಾಸಕರಾದ ಪೂಜಾ ಬಿಪಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲೂರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ಕೇಳುಗರು, ವಿದ್ಯಾರ್ಥಿ ಮಿತ್ರರು, ಪೋಷಕರು ಹಾಗೂ ಶಿಕ್ಷಕ ವೃಂದದವರು ಆಲಿಸಿಕೊಳ್ತಾ ಇದ್ದಾರೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ವ್ಯವಹಾರ ಅಧ್ಯಯನ. ಇವತ್ತಿನ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳು ಹೇಗೆ ಇರುತ್ತೆ, ನಮ್ಮ ವಿದ್ಯಾರ್ಥಿಗಳು ಹೇಗೆ ತಯಾರಿಯನ್ನು ಮಾಡಬೇಕು, ತಯಾರಿ ಮಾಡುವ ಸಂದರ್ಭದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಬಿಪಿ ಪೂಜಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಆರಂಭದ ಒಂದಷ್ಟು ಸಮಯ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಹೇಗಿರುತ್ತೆ, ಸಿಲೆಬಸ್ಸು ಏನೇನಿರುತ್ತೆ, ಸಿಲೆಬಸ್ಸಿಂದ ಯಾವ ಪಾಠಗಳಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅದನ್ನು ಸೂಕ್ಷ್ಮವಾಗಿ ಆಲಿಸ್ಕೊಳ್ಳಿ. ಮೇಡಮ್, ಈ ವ್ಯವಹಾರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಏನಿರುತ್ತೋ ಅದರ ನೀಲನಕ್ಷೆ ಹೇಗಿರುತ್ತೆ ಅನ್ನುವಂಥ ಒಂದು ಪರಿಚಯವನ್ನು ಮಾಡಿಕೊಡಿ. ವ್ಯವಹಾರ ಅಧ್ಯಯನ ಏನಿದೆಯೋ ಅದರದ ನೀಲನಕ್ಷೆ ಅಂತೇಳಿ, ಅಂದರೆ ಬ್ಲೂ ಪ್ರಿಂಟ್ ಏನು ಕರಿತಾ ಇದ್ವಿ, ಈ ಹಿಂದೆ ಎಲ್ಲ ನಮಗೆ ಒಂದು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಂತೇಳಿ ಇರ್ತಾ ಇರಲಿಲ್ಲ. ಆದರೆ ಈ ಬಾರಿ 2025 ಮತ್ತು 26ನೇ ಸಾಲಿಗೆ ಒಂದು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಂತ ಹೇಳಿ ಬೋರ್ಡಿಂದನೇ ನಮಗೆ ಕೊಟ್ಟಿದ್ದಾರೆ ಸರ್. ಮತ್ತೆ ಈ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಏನಿದೆ ಇದಕ್ಕೆ ಮಾದರಿಯಾಗಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ತಯಾರಿಸಿ ವೆಬ್ಸೈಟಲ್ಲಿ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಮತ್ತೆ ನಾವು ಅದ್ರ ಬಗ್ಗೆ ಮಕ್ಕಳಿಗೂ ಕೂಡ ಈಗಾಗಲೇ ಹೇಳಿದ್ದೀವಿ. ಈ ಬ್ಲೂ ಪ್ರಿಂಟ್ ಏನಿದೆ ನಮಗೆ ಈ ವ್ಯವಹಾರ ಅಧ್ಯಯನದಲ್ಲಿ ನಾವು ಮುಖ್ಯವಾಗಿ 2 ಭಾಗಗಳನ್ನ ಕಾಣ್ತೀವಿ. ನಾವು ವ್ಯವಹಾರ ಅಧ್ಯಯನ ಏನು ಸಿಲೆಬಸ್ ಇದೆ ಅದರಲ್ಲಿ 2 ಪಾರ್ಟನ್ನು ನೋಡ್ತೀವಿ. ಮೊದಲನೇದು ಪಾರ್ಟ್ 1. ಅದರಲ್ಲಿ ಏನಿದೆ ಕಂಪ್ಲೀಟ್ಲಿ ಮಕ್ಕಳು ಇದರಲ್ಲಿ ನಮಗೆ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ತಾರೆ. ನಿರ್ವಹಣೆಯ ಕಾರ್ಯಗಳು ಮತ್ತು ನಿರ್ವಹಣಾ ತತ್ವಗಳ ಬಗ್ಗೆ ಓದ್ತಾರೆ. ಅದಾದಮೇಲೆ ಪಾರ್ಟ್ 2 ಏನಿದೆ ಭಾಗ 2ರಲ್ಲಿ ವ್ಯವಹಾರ, ಹಣಕಾಸು ಮತ್ತು ಮಾರಾಟ ಪ್ರಕ್ರಿಯೆ ಅಂತೇಳಿ ಬಿಸ್ನೆಸ್, ಫೈನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇ ಪಾರ್ಟ್ ಏನಿದೆ ಒಟ್ಟು ನಮಗೆ 11 ಚಾಪ್ಟರ್ ಬರುತ್ತೆ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡೂ ಸೇರಿಸಿ ನಾವು 11 ಚಾಪ್ಟರ್ಸನ್ನು ನೋಡ್ತೀವಿ. ಇದರಲ್ಲಿ ಮೊದಲನೇ 8 ಚಾಪ್ಟರ್ಸ್ ನಾವು ಪಾರ್ಟ್ 1ನಲ್ಲಿ ನೋಡ್ತೀವಿ. ಈ ಪಾರ್ಟ್ 1ನಲ್ಲಿ ಆಗಲೇ ಹೇಳ್ದಂಗೆ ಪಾರ್ಟ್ 1 ಏನಿದೆ ಅದರಲ್ಲಿ ನಿರ್ವಹಣೆಯ ತತ್ವಗಳು ಮತ್ತು ನಿರ್ವಹಣೆಯ ಕಾರ್ಯಗಳ ಬಗ್ಗೆ ನೋಡ್ತೀವಿ. ಇದು ಒಟ್ಟು 8 ಚಾಪ್ಟರ್ಸನ್ನು ಒಳಗೊಂಡಿದೆ. ಪಾರ್ಟ್ 2ನಲ್ಲಿ ನಾವು 3 ಚಾಪ್ಟರ್ಸನ್ನು ನೋಡ್ತಾ ಬರ್ತೀವಿ. ಅದರಲ್ಲಿ ಪಾರ್ಟ್ 1 ಏನಿದೆ ನಿರ್ವಹಣೆಯ ಕಾರ್ಯಗಳು ಮತ್ತು ನಿರ್ವಹಣಾ ತತ್ವಗಳ ಬಗ್ಗೆ ನೋಡಿದಾಗ ಪಾರ್ಟ್ 1 ಏನಿದೆ ಈ 8 ಚಾಪ್ಟರ್ಸ್ ಒಟ್ಟಾಗಿ ನಾವು 84 ಅಂಕಗಳಿಗೆ, ಅಂದರೆ ಒಟ್ಟು 120 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ. ಈ 120 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು 80 ಅಂಕಗಳಿಗೆ ಉತ್ತರವನ್ನು ಬರೀಬೇಕು. ಅದರಲ್ಲಿ ಅವರು ಏನಿದೆ ಅಂದರೆ ಆಪ್ಷನ್ಸ್ ಇರುತ್ತೆ ಅವರಿಗೆ, ಅದರ ಹೊರತುಪಡಿಸಿ 80 ಅಂಕಗಳಿಗೆ ಉತ್ತರವನ್ನು ಬರೀತಾರೆ. ಆ 80 ಅಂಕಗಳು ಏನಿದೆ ಅದರಲ್ಲಿ ಒಟ್ಟು ಪಾರ್ಟ್ 1ನಲ್ಲಿ 84 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಪಾರ್ಟ್ 2ನಲ್ಲಿ 36 ಅಂಕಗಳಿಗೆ ಪ್ರಶ್ನೆಗಳನ್ನ ನಿಗದಿಪಡಿಸಿರ್ತಾರೆ ಸರ್. ಈ 80 ಅಂಕಗಳು ಪಾರ್ಟ್ 1 ಏನಿದೆ ಪಾರ್ಟ್ 1ನಲ್ಲೇ 84 ಅಂಕಗಳನ್ನ ತಗೊಂಡಿರೋದ್ರಿಂದ ವಿದ್ಯಾರ್ಥಿಗಳು ಕಂಪ್ಲೀಟ್ಲಿ ಅದು ಪಾರ್ಟ್ 1 ಪಾರ್ಟ್ 2 ಓದಬೇಕಾಗತ್ತೆ. ಇಲ್ಲಿ ಮೊದಲನೇ ಪಾಠ ಏನಿದೆ ನಮಗೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತೇಳಿ ತಗೊಳ್ತೀವಿ, ಸಿಗ್ನಿಫಿಕೆನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಾವು ಒಟ್ಟಾರೆಯಾಗಿ 12 ಗಂಟೆಗಳಿಗೆ ಅವಧಿಯನ್ನ ಹಾಕಿದ್ದಾರೆ ಮತ್ತೆ 12 ಅಂಕಗಳನ್ನ ಈ ಪಾಠದಲ್ಲಿ ನಿಗದಿಯನ್ನ ಮಾಡಿರ್ತಾರೆ. ಇಲ್ಲಿ ನಾವು 1 ಅಂಕದ 2 ಪ್ರಶ್ನೆಗಳನ್ನ ನೋಡಬಹುದು, ಜೊತೆಗೆ 2 ಅಂಕದ 1 ಪ್ರಶ್ನೆ ಇರುತ್ತೆ, ಮತ್ತೆ 8 ಅಂಕದ 1 ಪ್ರಶ್ನೆಯನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಮೊದಲನೇ ಪಾಠದಲ್ಲಿ. ಅದಾದ ನಂತರ 2ನೇ ಪಾಠ ಏನಿದೆ ನಿರ್ವಹಣೆಯ ತತ್ವಗಳು ಇರುತ್ತೆ. ಈ ನಿರ್ವಹಣಾ ತತ್ವಗಳಲ್ಲಿ ಒಟ್ಟು 8 ಅಂಕಗಳಿಗೆ ನಾವು ಪ್ರಶ್ನೆಗಳನ್ನ ಉತ್ತರವನ್ನು ಬರೀಬೇಕು ಮಕ್ಕಳಿಲ್ಲಿ. ಈ 8 ಅಂಕಗಳೇನಿದೆ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ, 2 ಅಂಕದ 1 ಪ್ರಶ್ನೆ ಇರುತ್ತೆ, ಮತ್ತೆ 4 ಅಂಕದ 1 ಪ್ರಶ್ನೆ ಇರ್ತಾ ಇರುತ್ತೆ.
ಇದಾದ್ಮೇಲೆ 3ನೇ ಪಾಠ ಬಂದು ವ್ಯವಹಾರ ಪರಿಸರ ಅಂತೇಳಿ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈ ಪಾಠದಲ್ಲಿ ಒಟ್ಟು ಎಷ್ಟು ಅಂಕಗಳು ಅಂತ ಹೇಳಿದ್ರೆ 9 ಅಂಕಗಳಿಗೆ ಮಕ್ಕಳು ಉತ್ತರವನ್ನ ಬರೀತಾ ಹೋಗ್ತಾರೆ. ಇದರಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ. ಮತ್ತೆ ಈ ವ್ಯವಹಾರ ಪರಿಸರದಲ್ಲಿ 2 ಅಂಕಕ್ಕೆ ಯಾವುದೇ ಪ್ರಶ್ನೆಗಳನ್ನ ಅವರು ಕೇಳೋದಿಲ್ಲ. 4 ಅಂಕದ 2 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಬರೀಬೇಕಾಗುತ್ತೆ. 4 ಅಂಕದ 2 ಪ್ರಶ್ನೆಗಳು. ಅದಾದ ನಂತರ 4ನೇ ಪಾಠ ಬಂದು ಯೋಜಿಸುವಿಕೆ, ಪ್ಲಾನಿಂಗ್ ಅನ್ನ ನೋಡ್ತಾ ಹೋಗ್ತಾರೆ. ಈ ಪ್ಲಾನಿಂಗ್ ಚಾಪ್ಟರ್ ಏನಿದೆ ಇದರಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತೆ 4 ಅಂಕದ 1 ಪ್ರಶ್ನೆಗೆ ಮಗು ಉತ್ತರವನ್ನ ಬರೀಬೇಕಾಗಿರುತ್ತೆ. ಆದ ನಂತರ 5ನೇ ಚಾಪ್ಟರ್ ಬಂದು ಸಂಘಟಿಸುವಿಕೆ, ಆರ್ಗನೈಸಿಂಗ್ ಅನ್ನುವಂತ ಒಂದು ಚಾಪ್ಟರ್ನ ನಾವು ನೋಡ್ತೀವಿ. ಈ ಆರ್ಗನೈಸಿಂಗ್ ಚಾಪ್ಟರ್ ಅಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತೆ 4 ಅಂಕದ 1 ಪ್ರಶ್ನೆಯನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದಾದ ನಂತರ ನಮಗೆ 6th ಚಾಪ್ಟರ್ ಏನಿದೆ, 6th ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ ಇದೆ. ಈ ಸಿಬ್ಬಂದಿ ನಿರ್ವಹಣೆಯಲ್ಲೂ ಕೂಡ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಮತ್ತು 8 ಅಂಕದ 1 ಪ್ರಶ್ನೆಯನ್ನ ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 16 ಅಂಕಗಳಿಗೆ ಈ ಚಾಪ್ಟರ್ ಏನಿದೆ ಇದನ್ನ ಅಲಾಟ್ ಮಾಡಿರ್ತಾರೆ. ಅದಾದ್ಮೇಲೆ ಇರುವಂತದ್ದು 7th ಚಾಪ್ಟರ್ ನಿರ್ದೇಶಿಸುವಿಕೆ, ಡೈರೆಕ್ಟಿಂಗ್ ಅನ್ನುವಂಥ ಚಾಪ್ಟರ್ನ ನೋಡ್ತೀವಿ. ಈ ಡೈರೆಕ್ಟಿಂಗ್ ಚಾಪ್ಟರ್ ಏನಿದೆ ಅದರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಜೊತೆಗೆ 8 ಅಂಕದ 1 ಪ್ರಶ್ನೆಯನ್ನ ಕಾಣ್ತೀವಿ. ಒಟ್ಟಾರೆಯಾಗಿ 12 ಅಂಕಗಳಿಗೆ ನಾವು ಈ ಚಾಪ್ಟರ್ ಏನಿದೆ ಅದರಿಂದ ಉತ್ತರವನ್ನ ಮಕ್ಕಳು ಬರೀತಾ ಹೋಗ್ತಾರೆ 12 ಅಂಕಕ್ಕೆ. ಅದಾದ ನಂತರ 8th ಚಾಪ್ಟರ್ ನಿಯಂತ್ರಿಸುವಿಕೆ, ಕಂಟ್ರೋಲಿಂಗ್ ಚಾಪ್ಟರ್ ಇರುತ್ತೆ. ಈ ಚಾಪ್ಟರ್ ಒಟ್ಟು 7 ಅಂಕಗಳಿಗೆ ಈ ಪಾಠದಿಂದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತೆ 4 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾರೆ. ಇದಿಷ್ಟು ನಮಗೆ ಕಂಪ್ಲೀಟ್ಲಿ ಪಾರ್ಟ್ 1 ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇರುವಂತದ್ದು, ವ್ಯವಹಾರ ಅಧ್ಯಯನದ ಪಾರ್ಟ್ 1 ಅಲ್ಲಿ ಇರುವಂತದ್ದು. ಇದು ಒಟ್ಟಾರೆಯಾಗಿ 84 ಮಾರ್ಕ್ಸ್ಗೆ ನಮ್ಗಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಾದ್ಮೇಲೆ ಇರೋದು ಪಾರ್ಟ್ 2 ಬಿಸ್ನೆಸ್ ಫೈನಾನ್ಸ್ ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಚಾಪ್ಟರ್ ಪಾರ್ಟ್ ಅಲ್ಲಿ ಒಟ್ಟು 3 ಪಾಠಗಳನ್ನ ಕಾಣ್ತೀವಿ ನಾವು. ಅದರಲ್ಲಿ ಹಣಕಾಸಿನ ನಿರ್ವಹಣೆ ಎನ್ನುವಂಥ ಚಾಪ್ಟರ್ ಏನಿದೆ ಅದರಲ್ಲಿ ಒಟ್ಟು 8 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆಯನ್ನ ನಾವಿಲ್ಲಿ ಕಾಣ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇರುವಂಥದ್ದು 10ನೇ ಚಾಪ್ಟರ್ ಮಾರಾಟ ಪ್ರಕ್ರಿಯೆ. ನಾವು ಬಿಸ್ನೆಸ್ ಸ್ಟಡೀಸ್ ಏನು ನೋಡ್ತೀವಿ, ಇಡೀ ಬಿಸ್ನೆಸ್ ಸ್ಟಡೀಸ್ ಹೋಲ್ ಸಿಲೆಬಸ್ ಅಲ್ಲಿ ತುಂಬಾನೇ ಲೆಂತಿ ಚಾಪ್ಟರ್ ಅಂದ್ರೆ ಮಾರ್ಕೆಟಿಂಗ್ ಚಾಪ್ಟರ್ ಇರುವಂಥದ್ದು. ಯಾಕಂತಂದ್ರೆ ಇದೊಂದೇ ಚಾಪ್ಟರ್ ಅಲ್ಲಿ ನಮಗೆ 21 ಮಾರ್ಕ್ಸ್ಗೆ ಉತ್ತರವನ್ನ ಕೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅಂದ್ರೆ 21 ಅಂಕಗಳು ಇದೊಂದು ಪಾಠದಿಂದನೇ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಮತ್ತೆ 21 ಗಂಟೆಗಳನ್ನ ಸಹ ಇದಕ್ಕೆ ನಿಗದಿ ಮಾಡಿರ್ತಾರೆ. ಇಲ್ಲಿ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 2 ಪ್ರಶ್ನೆಗಳು ಮತ್ತೆ 8 ಅಂಕದ 1 ಪ್ರಶ್ನೆಯನ್ನ ನಾವಿಲ್ಲಿ ಕಾಣ್ಬೋದು. ಒಟ್ಟು 21 ಅಂಕಗಳಿಗೆ ಈ ಚಾಪ್ಟರ್ ಏನಿದೆ ಇದನ್ನ ಅಲಾಟ್ ಮಾಡಿದ್ದಾರೆ. ಇದಾದ ನಂತರ ಇರೋದು ಲಾಸ್ಟ್ ಚಾಪ್ಟರ್ 11th ಚಾಪ್ಟರ್ ನಮಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅನ್ನುವಂಥ ಒಂದು ಚಾಪ್ಟರ್ ಇದೆ, ಬಳಕೆದಾರರ ರಕ್ಷಣೆ ಎನ್ನುವಂಥದ್ದು. ಈ ಬಳಕೆದಾರರ ರಕ್ಷಣೆ ಏನಿದೆ ಇದು ಒಟ್ಟು 7 ಅಂಕಗಳಿಗೆ ಇಲ್ಲಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ 1 ಪ್ರಶ್ನೆ ಇರುತ್ತೆ ಮತ್ತು ಜೊತೆಗೆ 4 ಅಂಕದ 1 ಪ್ರಶ್ನೆಗಳನ್ನ ಕೇಳ್ತಾರೆ. 4 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಇದಿಷ್ಟು ನಮ್ಮ ಬ್ಲೂ ಪ್ರಿಂಟ್ ಇರುವಂತದ್ದು ಸರ್. ಬ್ಲೂ ಪ್ರಿಂಟ್ ಅಲ್ಲಿ ಎಷ್ಟಿರುತ್ತೆ? ಈಗ ಇರುವಂತಹ 11 ಪಾಠಗಳೇನಿರುತ್ತೋ ಆ 11 ಪಾಠಗಳಲ್ಲಿ ಯಾವ್ಯಾವ ಅಧ್ಯಯನದಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಈ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನುವಂಥದ್ದನ್ನ ಪರಿಚಯವನ್ನ ತಾವು ಮಾಡಿಕೊಟ್ರಿ. ಇನ್ನು ಈ ಸಿಲೆಬಸ್ನ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ? ಸಿಲೆಬಸ್ ಸರ್ ಇವಾಗಲೇ ಹೇಳ್ದಂಗೆ ನಾವು 11 ಪಾಠಗಳನ್ನ ಇಲ್ಲಿ ನೋಡ್ತಾ ಇರ್ತೀವಿ. ಮತ್ತೆ ನಮಗೆ 120 hours ಏನಿದೆ, 120 ಗಂಟೆಗಳನ್ನ ಕಾಲಾವಧಿಯನ್ನ ನೀಡಿದ್ದಾರೆ ಮತ್ತು ಬೋಧನೆ ಮಾಡಲಿಕ್ಕೆ ಬೋಧನಾವಧಿ 120 ಗಂಟೆಗಳಿದೆ. ಮತ್ತೆ ಮಕ್ಕಳಿಗೆ 120 ಅಂಕಗಳಿಗೂ ಕೂಡ ಈ ಪ್ರಶ್ನೆಗಳನ್ನ ತಯಾರು ಮಾಡಿರ್ತಾರೆ ಸರ್. ಇನ್ನು ಚಾಪ್ಟರ್ ವೈಸ್ ಬರೋದಾದ್ರೆ ಯಾವ್ಯಾವ್ದ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವುದಕ್ಕೆ ಒತ್ತು ಕೊಟ್ಟು ಓದಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಚಾಪ್ಟರ್ ವೈಸ್ ನಾವು ನೋಡೋದಾದ್ರೆ ಸರ್, ಪಾರ್ಟ್ 1 ಏನಿದೆ, ಪಾರ್ಟ್ 1 ನಲ್ಲೇ ನಮಗೆ ಒಟ್ಟು 84 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಿಂದ ಮಕ್ಕಳು ಪಾರ್ಟ್ 1 ಏನಿದೆ ಅದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ನ ಕೊಟ್ಟು ಓದಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಪಾರ್ಟ್ 2 ಏನಿದೆ ಅದನ್ನ ಓದಬಾರ್ದಂತಲ್ಲ, ಅದನ್ನು ಓದಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ನಾವು ನೋಡಿದಾಗ ನಮಗೆ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಅಂತೇಳಿ 4 ಪಾರ್ಟ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ
ಪಾರ್ಟ್ ಎ ಏನಿದೆ ಅದು ಕಂಪ್ಲೀಟ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ನ ಕೇಳ್ತಾರೆ. ಈ 1 ಮಾರ್ಕ್ಸ್ ಕ್ವಶನ್ ಏನಿದೆ 20 ಕ್ವಶನ್ಸ್ ಇರುತ್ತೆ. ಈ 20 ಕ್ವಶನ್ಸ್ ಔಟ್ ಆಫ್ 20 ನಲ್ಲಿ ಅಂದ್ರೆ 20 ಕ್ವಶನ್ಸ್ಗೂ ಸಹ ಮಕ್ಕಳು ಆನ್ಸರ್ ಅನ್ನ ಬರೀಬೇಕು. ಅಂದ್ರೆ ಯಾವ್ದು ಆಪ್ಷನ್ಸ್ ಇರೋದಿಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಸಹ ಕಡ್ಡಾಯವಾಗಿ ಉತ್ತರವನ್ನ ಬರೀಲೇಬೇಕಾಗಿರೋದ್ರಿಂದ ಎಲ್ಲಾ ಪಾಠಗಳನ್ನು ಸಹ ಓದಬೇಕಾಗುತ್ತೆ. ಅದಾದ್ಮೇಲೆ ಪಾರ್ಟ್ 1 ನಲ್ಲೇ ಏನು ಸಬ್ ಡಿವೈಡ್ ಅನ್ನ ಮಾಡ್ತಾರೆ. ಪಾರ್ಟ್ ಎ ನಲ್ಲಿ 4 ಪಾರ್ಟ್ಗಳನ್ನ ಅಂದ್ರೆ ಫಸ್ಟ್ ಮೈನ್, ಸೆಕೆಂಡ್ ಮೈನ್ ಅಂಡ್ ಥರ್ಡ್ ಮೈನ್, ಫೋರ್ತ್ ಮೈನ್ ಅಂತ 4 ಮೈನ್ಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಮೈನ್ ಬಂದು ಅವ್ರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಕೇಳಿರ್ತಾರೆ. 5 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ 5 ಪ್ರಶ್ನೆಗಳಿಗೂ ಸಹ ಮಕ್ಕಳು ಉತ್ತರವನ್ನ ಬರೀಬೇಕು. ಸೆಕೆಂಡ್ ಮೈನ್ ಅದರಲ್ಲೇ ಫಿಲ್ ಇನ್ ದಿ ಬ್ಲಾಂಕ್ಸ್ ಇರುತ್ತೆ. ಅಂದ್ರೆ ಅವರಿಗೆ ಉತ್ತರಗಳನ್ನು ಸಹ ಅಲ್ಲೇ ನೀಡಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಮಗು ಬರೀಬೇಕಾಗಿರುತ್ತೆ. ಅದು 5 ಪ್ರಶ್ನೆಗಳನ್ನ ಕೇಳ್ತಾರೆ 5 ಅಂಕಕ್ಕೆ. ಅದಾದ್ಮೇಲೆ ಹೊಂದಿಸಿ ಬರೆಯಿರಿಯನ್ನ ಕೇಳಿರ್ತಾರೆ. ಅದು ಸಹ 5 ಪ್ರಶ್ನೆಗಳಿರುತ್ತೆ. 5 ಅಂಕಕ್ಕೆ ಮಗು ಉತ್ತರವನ್ನ ಬರೀಬೇಕಾಗುತ್ತೆ. ಅದಾದ ನಂತರ 1 ಮಾರ್ಕ್ಸ್ ಕ್ವಶನ್, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಕ್ವಶನ್ಸ್ ಸಹ 5 ಪ್ರಶ್ನೆಗಳಿರುತ್ತೆ. ಆ 5 ಪ್ರಶ್ನೆಗಳಿಗೂ ಸಹ ಮಗು ಉತ್ತರವನ್ನ ಬರೀಬೇಕು. ಅದರಿಂದ ಅವರು ಎಲ್ಲ 1 ಮಾರ್ಕ್ಸ್ ಪ್ರಶ್ನೆಗಳೇನಿದೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕನ್ನುವಂತ ಮಕ್ಕಳು ಯಾರೆಲ್ಲ ಇರ್ತೀರಾ ಎಲ್ಲಾ ಪಾಠಗಳಿಗೂ ಸಹ ಒತ್ತನ್ನ ನೀಡಿ ಓದಬೇಕಾಗತ್ತೆ. ಯಾಕಂದ್ರೆ ಇದರಲ್ಲಿ ಅವರಿಗೆ ಯಾವುದೇ ಆಪ್ಷನ್ ಇರೋದಿಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ಬರೀಲೇಬೇಕಾಗಿರುತ್ತೆ. ಅದಾದ ನಂತರ ನಮಗೆ ಪಾರ್ಟ್ ಬಿ ಏನಿದೆ ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನಾನು ಅವಾಗಲೇ ಹೇಳಿದೆ ಏನು ಬ್ಲೂ ಪ್ರಿಂಟ್ ಇತ್ತು ಅದರಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಎಕ್ಸೆಪ್ಟ್ ವ್ಯವಹಾರ ಪರಿಸರ ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಏನಿದೆ ಅದೊಂದು ಚಾಪ್ಟರ್ನ ಬಿಟ್ಟು ಉಳಿದಂತ ಎಲ್ಲ 10 ಪಾಠಗಳಲ್ಲಿ ಅಂದ್ರೆ 10 ಚಾಪ್ಟರ್ಸ್ ಅಲ್ಲೂ ಕೂಡ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಈಗ ಒಂದು ಪ್ರಶ್ನೆ ಇದೆ. ಓಕೆ ಸರ್. ವಿದ್ಯಾರ್ಥಿಗಳು ಕರೆಯನ್ನ ಮಾಡಿದ್ದಾರೆ. ಯಾರು ಕರೆ ಮಾಡಿದ್ದಾರೆ ನೋಡಿ ಮುಂದುವರ್ಸೋಣ. ನಮಸ್ತೆ. ಹಲೋ ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಯಮುನಾ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಾಲೂರು. ಮಾತಾಡಿ ಯಮುನಾ. ಸರ್, ಅದು 4 ಮಾರ್ಕ್ಸ್ಗೆ ನಾವೆಲ್ಲ ಏನ್ ಪಾಯಿಂಟ್ಸ್ ಬರಿತೀವಿ ಡೆಫಿನೇಷನ್ಸ್ ನ, ಅದನ್ನೆಲ್ಲ ಹೆಂಗಿರುತ್ತೆ ಹಂಗೆ ಬರಿಬೇಕಾ, ಇಲ್ಲ ತುಂಬಾ ಪರ್ಟಿಕ್ಯುಲರ್ ಆಗಿರ್ಬೇಕಾ, ಇಲ್ಲ ಓನ್ ಆಗಿ ಬರಿಬೋದಾ ಅಂತ. 4 ಮಾರ್ಕ್ಸ್ ಕ್ವಶನ್ಸ್ ಏನಿರುತ್ತೆ ಅದು ನೀವು ಆಸ್ ಯೂಶುವಲ್ ಬುಕ್ಕಲ್ಲಿ ಹೇಗಿರುತ್ತೆ ಹಾಗೆ ಅದೇ ವರ್ಡ್ಸ್ ಯೂಸ್ ಮಾಡಿ ಬರಿತೀವಿ ಅನ್ನೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ನೀವು ಅದನ್ನ ಓದಿ ಅರ್ಥ ಮಾಡ್ಕೊಂಡು ಬರೆದ್ರೆ ಒಳ್ಳೇದು. ಅಂದ್ರೆ ರಿಲೇಟೆಡ್ ಏನಿರುತ್ತೆ ಅದನ್ನ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡು ಬರೀಬೇಕಾಗತ್ತೆ. ಯಾಕಂದ್ರೆ ಈ 4 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಕೇಳುವಂತ ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ ಅದರ ಗುಣಲಕ್ಷಣಗಳನ್ನ ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ವ್ಯತ್ಯಾಸಗಳನ್ನ ಕೇಳ್ತಾ ಬರ್ತಾರೆ, ಯಾವ್ದಾದ್ರು ಪ್ರಶ್ನೆಯನ್ನ ಕೊಟ್ಟು, ಮತ್ತೆ ಮಹತ್ವ, ಪ್ರಾಮುಖ್ಯತೆ ಇಂಥದನ್ನೆಲ್ಲ ಕೇಳೋದ್ರಿಂದ ನೀವಲ್ಲಿ ಮೊದಲು ಪಾಯಿಂಟ್ಸ್ ಏನಿರುತ್ತೆ ಪಾಯಿಂಟ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ನ ಬರಿತಾ ಹೋಗ್ಬೇಕು. ರಿಲೇಟೆಡ್ ಎಕ್ಸ್ಪ್ಲನೇಷನ್ ಏನಿರುತ್ತೆ ನೀವು ಓದಿ ಬರೀಬೇಕಾಗುತ್ತೆ. ಅಂದ್ರೆ ಓನಾಗುನು ಅದು ರಿಲೇಟೆಡ್ ಅಲ್ಲದೆ ಇರೋದನ್ನು ಬರೆದ್ರು ಅದು ಸರಿ ಇರೋದಿಲ್ಲ. ಸೊ ನೀವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಏನು ಉತ್ತರವನ್ನ ಬರೀಬೇಕು ಅದಷ್ಟೇ ಬರೀಬೇಕಾಗಿರುತ್ತೆ ಕಣಪ್ಪ. ಮತ್ತೆ 8 ಮಾರ್ಕ್ಸ್ಗೆ ಹಾರ್ಡ್ ಕ್ವಶನ್ ಕೇಳ್ತಾರ ಅಂತ 4 ಮಾರ್ಕ್ಸ್ ತರ? 8 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದಕ್ಕೆ ಆರ್ಟ್ಸ್ ಕ್ವಶನ್ಸ್ ಅಂದ್ರೆ ಬ್ಲೂ ಪ್ರಿಂಟ್ ಏನಿದೆ ಬ್ಲೂ ಪ್ರಿಂಟ್ ಪ್ರಕಾರ ಮತ್ತೆ ನಮಗೆ ಪ್ರಶ್ನೆ ಕೋಟಿಯನ್ನ ಬಿಟ್ಟಿದ್ದಾರೆ, ಅಂದ್ರೆ ಕ್ವಶನ್ ಬ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ 8 ಮಾರ್ಕ್ಸ್ ಏನಿದೆ ಅದಕ್ಕೆ ಆರ್ಟ್ಸ್ ಕ್ವಶನ್ಸ್ ಕೇಳಬಾರ್ದು ಅಂತಾನೆ ಇದೆ. 8 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದಕ್ಕೆ ಆರ್ಟ್ಸ್ ಕ್ವಶನ್ಸ್ ಇರೋದಿಲ್ಲ. ಬಟ್ 4 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಅಲ್ಲೆಲ್ಲ ಆರ್ಟ್ಸ್ ಕ್ವಶನ್ಸ್ ನ ಕೇಳಬಹುದು. ಧನ್ಯವಾದ ಯಮುನಾ ಕರೆ ಮಾಡಿದ್ದಕ್ಕಾಗಿ. ಆತ್ಮೀಯ ಕೇಳುಗರೆ, ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ತಾವು ಕೇಳ್ತಾ ಇದ್ದೀರಿ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ವ್ಯವಹಾರ ಅಧ್ಯಯನ. ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ತಮಗೆ ಇರ್ತಕ್ಕಂಥ ಗೊಂದಲಗಳನ್ನು ಸರಿಪಡಿಸಿಕೊಳ್ಳುವ ಸಲುವಾಗಿ ನೀವು ನೇರವಾಗಿ ಮಾತನಾಡಬಹುದು. ಮೇಡಮ್, ತಾವಾಗಲೇ 2 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಗಿರುತ್ತೆ ಪ್ರಶ್ನೆಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈ 2 ಅಂಕದ ಪ್ರಶ್ನೆಗಳು ಏನಿದೆ ಅವಾಗಲೇ ಹೇಳ್ದಂಗೆ ಈ 11 ಚಾಪ್ಟರ್ಸ್ ಅಲ್ಲೂ ಕೂಡ ಕೇಳಲ್ಲ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ವ್ಯವಹಾರ ಪರಿಸರ ಅನ್ನುವಂಥ ಚಾಪ್ಟರ್ ಏನಿದೆ, ವ್ಯವಹಾರ ಪರಿಸರವನ್ನು ಹೊರತುಪಡಿಸಿ ಉಳಿದಂತ ಎಲ್ಲಾ ಚಾಪ್ಟರ್ಸ್ ಅಲ್ಲೂ ಸಹ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಒಟ್ಟು 10 ಕ್ವಶನ್ಸ್ ನ ಕೇಳಿರ್ತಾರೆ ಸರ್. ಪಾರ್ಟ್ ಎ ನ ಬಿಟ್ರೆ ನೆಕ್ಸ್ಟ್ ಬರುವಂತದ್ದು ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ನಲ್ಲಿ ಮಕ್ಕಳಿಗೆ ಆಪ್ಷನ್ಸ್ ಇರುತ್ತೆ ಪ್ರಶ್ನೆಗಳನ್ನ ಬರೆಯೋದಿಕ್ಕೆ. ಎಕ್ಸ್ಟ್ರಾ ಕ್ವಶನ್ಸ್ ಅಂದ್ರೆ ಆಪ್ಷನ್ಸ್ ಅವ್ರಿಗೆ ಯಾವ್ದು ಬೇಕು ಎಷ್ಟು ಬೇಕು ಅಷ್ಟನ್ನ ಬರಿತಾ ಹೋಗ್ತಾರೆ. ಅಂದ್ರೆ ಅವರು ಫಸ್ಟ್ ಇಲ್ಲಿ 10 ಕ್ವಶನ್ಸ್ ಅನ್ನ ಕೇಳಿರ್ತಾರೆ 2 ಮಾರ್ಕ್ಸ್ಗೆ. ಔಟ್ ಆಫ್ 10 ಕ್ವಶನ್ಸ್ ಅಲ್ಲಿ 6 ಕ್ವಶನ್ಸ್ಗೆ ಆನ್ಸರ್ ಅನ್ನ ಬರೀಬೇಕು ಮಕ್ಕಳು. ಔಟ್ ಆಫ್ 10 ಅಲ್ಲಿ 6 ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕು. ಅದೇ ರೀತಿ 4 ಅಂಕದ ಪ್ರಶ್ನೆಗಳು ಕೂಡ ಅಷ್ಟೇನೆ. 4 ಅಂಕದ ಪ್ರಶ್ನೆಗಳಲ್ಲಿಯೂ ಸಹ ಅವರು
10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಔಟ್ ಆಫ್ 10ನಲ್ಲಿ ಏನಿರುತ್ತೆ 6 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಸಾಕು. ಅದೇ ರೀತಿ ಪಾರ್ಟ್ ಡಿ ನಲ್ಲಿ 8 ಅಂಕದ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ 8 ಅಂಕದ ಪ್ರಶ್ನೆಗಳು ಸಹ ಅಷ್ಟೇನೆ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನ ಬರಿಬೇಕಾಗಿರುತ್ತೆ. ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರುತ್ತೆ. ಮತ್ತೆ ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನಿದೆ ಮೊದಲೇ ಹೇಳಿರೋ ಹಾಗೆ ಇದು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಂತ ಹೇಳಿದ್ದಾರೆ. ಬ್ಲೂ ಪ್ರಿಂಟ್ ಏನಿದೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಆನ್ಯುವಲ್ ಎಕ್ಸಾಮಿನೇಷನ್ ವಾರ್ಷಿಕ ಪರೀಕ್ಷೆ ಏನು ಬರ್ತಾ ಇದೆ, ವಾರ್ಷಿಕ ಪರೀಕ್ಷೆಗೂ ಸಹ ಬ್ಲೂ ಪ್ರಿಂಟ್ ಏನಿದೆ ಅದೇ ರೀತಿನಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಎನ್ನುವಂಥ ವಿಷಯಗಳು ಸಹ ಗೊತ್ತಿದೆ. ಈಗ ಈ ಪ್ರಶ್ನೆ ಪತ್ರಿಕೆ ಏನಿದೆ, ಈ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮತ್ತೆ ನೀಲನಕ್ಷೆ ಬಗ್ಗೆ, ಬ್ಲೂ ಪ್ರಿಂಟ್ ಬಗ್ಗೆ ನಾವು ಈಗಾಗಲೇ ಮಕ್ಕಳಿಗೆ ತಿಳಿಸಿದ್ದೀವಿ ಸರ್. ಎಲ್ಲ ಕೂಡ ಅಂದರೆ ಎಲ್ಲ ಕಾಲೇಜುಗಳಲ್ಲೂ ಕೂಡ ಆಲ್ರೆಡಿ ಮಕ್ಕಳಿಗೆ ಬ್ಲೂ ಪ್ರಿಂಟ್ ಬಗ್ಗೆ ತಿಳಿಸಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಇನ್ನೇನವರಿಗೆ ಕೆಲವೇ ದಿನಗಳಿದೆ, ಪರೀಕ್ಷೆಗೆ ತುಂಬ ದಿನಗಳು ಇಲ್ಲ. ಈ ಫೆಬ್ರವರಿ 28 ಏನಿದೆ 28ರಿಂದ ಅವರಿಗೆ ವಾರ್ಷಿಕ ಪರೀಕ್ಷೆಗಳು ಶುರು ಆಗ್ತಾ ಇದೆ. ಅದರಿಂದ ಅವರು ಇವಾಗಿಂದನೂ ಸಹ ಅಂದರೆ ಏನಿದೆ ಪ್ಲಾನ್ ಮಾಡಿ, ಈ ಸ್ಲೋ ಲರ್ನರ್ಸ್ ಅಂತೇಳಿ ಏನು ಕರಿತಾ ಹೋಗ್ತೀವಿ ನಾವು, ತುಂಬ ನಿಧಾನವಾಗಿ ಓದ್ತಾ ಇರುವಂಥ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬ್ಲೂ ಪ್ರಿಂಟನ್ನು ನೋಡಿ ಓದ್ಕೊಂಡ್ರೆ ಅವರು ಪಾಸಿಂಗ್ ಆಗೋದಕ್ಕೆ ಏನು ಬೇಕಾದಷ್ಟನ್ನು ಓದ್ಕೋಬೋದು. ಆತ್ಮೀಯ ಕೇಳುಗರೆ, ನಾವು ಇವತ್ತು ದ್ವಿತೀಯ PUC ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಿಷಯ ವ್ಯವಹಾರ ಅಧ್ಯಯನ. ಇನ್ನು ಈ ಪಾರ್ಟ್ ಬಿ 2 ಅಂಕಗಳಿಗೆ ಏನು ಪ್ರಶ್ನೆಗಳಿರುತ್ತಲ್ಲ, ಇಲ್ಲಿ ಎಷ್ಟು ಉತ್ತರವನ್ನು ಬರೀಬೇಕಾಗುತ್ತೆ ಅಂತ ಅಂದರೆ ಈ ಮೌಲ್ಯಮಾಪಕರು ಏನಿರ್ತಾರೋ ಅವರ ನಿರೀಕ್ಷೆ ಏನಿರುತ್ತೆ ಮಗುವಿನಿಂದ? ಸರ್, ನಮಗಿಲ್ಲಿ 2 ಅಂಕದ ಪ್ರಶ್ನೆಗಳೇನಿದೆ ಅದಕ್ಕೆ ಯಾವುದಾದ್ರೂ ಅರ್ಥಗಳನ್ನ ಕೇಳ್ತಾರೆ. ಈಗ ನಾವು ಮೊದಲನೇ ಚಾಪ್ಟರ್ನೇ ತಗೊಂಡ್ರೆ ಅದರಲ್ಲಿ ನಿರ್ವಹಣೆಯ ಅರ್ಥ ಬರೆಯಿರಿ ಅಥವಾ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ಈ ರೀತಿಯಾಗಿ ಡೆಫಿನೇಷನ್ಸ್, ಮೀನಿಂಗು, ಅದು ಬಿಟ್ಟರೆ ಯಾವುದಾದ್ರೂ ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ 2 ಗುಣಲಕ್ಷಣಗಳನ್ನ ತಿಳಿಸಿ, ಈ ರೀತಿ ಹೇಳಿರ್ತಾರೆ. ಅದರಿಂದ ಮಕ್ಕಳು ಪ್ರಾಮುಖ್ಯತೆ ಇರ್ಬೋದು ಅಥವಾ ಗುಣಲಕ್ಷಣಗಳಿರ್ಬೋದು ಬರಿಬೇಕಾದ್ರೆ ಎಕ್ಸ್ಪ್ಲನೇಷನ್ ಅವರು ಕೇಳೋದಿಲ್ಲ ಸರ್. ಪಾಯಿಂಟ್ಸ್ ಏನಿರುತ್ತೆ ಪಾಯಿಂಟ್ಸ್ನ ಬರೆದ್ರೆ ಸಾಕಾಗತ್ತೆ. ಮತ್ತೆ ಡೆಫಿನಿಷನ್ಸ್ನ ಕೇಳಿದಾಗ ಪರ್ಟಿಕ್ಯುಲರ್ಲಿ ಅವ್ರು ಏನು ಮಾಡ್ಬೇಕಂದ್ರೆ ಆಥರ್ಸ್ ಹೆಸರನ್ನ ಮೆನ್ಷನ್ ಮಾಡಿರ್ಲೇಬೇಕು. ಈ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ಮೀನಿಂಗ್ ಅನ್ನ ಬರೆದು ಬಿಡ್ತಾರೆ, ಎಂದರೆ ಏನು ಅಷ್ಟೇ ಬರೀತಾರೆ. ಆದ್ರೆ ಅವರು ಪರ್ಟಿಕ್ಯುಲರ್ ಆಗಿ ವ್ಯಾಖ್ಯಾನಿಸಿ ಅಂತಾನೆ ಕೇಳಿದಾಗ ಅಲ್ಲಿ ಆಥರ್ ಹೆಸರು ಬರೆದು ಬಿಟ್ಟು ಆದ ನಂತರ ಅವರು ಅದಕ್ಕೆ ಉತ್ತರವನ್ನ ಬರಿಬೇಕಾಗುತ್ತೆ. ಅದರಿಂದ ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಸಾಕು. ಆವಾಗಲೇ ಹೇಳ್ದಂಗೆ ಯಾವ್ದಾದ್ರು 2 ವ್ಯತ್ಯಾಸ, 2 ಗುಣಲಕ್ಷಣಗಳು ಅಥವಾ ಪ್ರಾಮುಖ್ಯತೆ ಅಥವಾ ಯಾವ್ದಾದ್ರು 2 ಉದ್ದೇಶಗಳು, ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರಿಂದ ಅದು ಪಾಯಿಂಟ್ಸ್ ಏನಿರುತ್ತೆ ಅದಷ್ಟು ಬರೆದ್ರೆ ಸಾಕು. ಎಕ್ಸ್ಪ್ಲನೇಷನ್ನ ಯಾರು ಕೂಡ ಎಕ್ಸೆಪ್ಟ್ ಮಾಡಲ್ಲ ಅಲ್ಲಿ. ಇಲ್ಲಿ ತಾವು ಹೇಳಿದ್ರಿ 2 ಅಂಕಕ್ಕೆ ಸಂಬಂಧಪಟ್ಟಾಗ 10 ಪ್ರಶ್ನೆಗಳಿರುತ್ತೆ ಅಂತ ಹೇಳಿ. ಹೌದು ಸರ್, 10 ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ರಿ. ಇಲ್ಲ, 10 ಪ್ರಶ್ನೆಗಳಿರುತ್ತೆ. 10ರಲ್ಲಿ 6 ಪ್ರಶ್ನೆಗಳಿಗೆ ಮಕ್ಕಳು ಉತ್ತರವನ್ನ ಬರೀಬೇಕು. ಹೌದು. ಇಲ್ಲಿ ಯಾವ್ಯಾವ ಪಾಠದಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ? ಎಲ್ಲಾ ಪಾಠಗಳು ಅಂದ್ರೆ ಒಟ್ಟಾರೆಯಾಗಿ 11 ಪಾಠಗಳಿದೆ. ಈ 11 ಪಾಠದಲ್ಲಿ 3ನೇ ಪಾಠವನ್ನ ಬಿಟ್ಟು ಅಂದ್ರೆ 3ನೇ ಚಾಪ್ಟರ್ ವ್ಯವಹಾರ ಪರಿಸರ ಅಂತ ಹೇಳಿದೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ನ ಬಿಟ್ಟು ಇನ್ನು ಉಳಿದಂತ ಎಲ್ಲಾ ಪಾಠಗಳಲ್ಲಿ 10 ಪಾಠಗಳಲ್ಲಿಯೂ ಕೂಡ ಒಂದೊಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಅದರಲ್ಲಿ ಮಕ್ಕಳು 6 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ ಸರ್. ಈ 1 ಅಂಕಗಳಿಗೆ ಹೇಳಿದ್ರಲ್ಲ 20 ಅಂಕ ಇರುತ್ತೆ ಅಂತ ಹೇಳ್ಬಿಟ್ಟು, ಈ 1 ಅಂಕಗಳಿಗೆ ಉತ್ತರಿಸುವಾಗ ಅದಕ್ಕೆ ಉತ್ತರಿಸಬೇಕು ಅಂತ ಅಂದ್ರೆ ಹೇಗೆ ಓದಬೇಕು ಮಕ್ಕಳು? 1 ಅಂಕದ ಪ್ರಶ್ನೆಗಳೇನಿದೆ ಇವಾಗಲೇ ನಮಗೆ ಏನು ಮಾಡಿದ್ದಾರೆ ಅಂದರೆ ಈ ನಮ್ಮ ಡಿಪಾರ್ಟ್ಮೆಂಟ್ ಸ್ಕೂಲ್ ಎಜುಕೇಷನ್ ಏನಿದೆ ಮತ್ತು ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ಯಾವುದು ನಮಗೆ ಪ್ರಶ್ನೆ ಕೋಟಿಯನ್ನು ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ ಬ್ಯಾಂಕ್ ಏನಿದೆ, ಕ್ವಶನ್ ಬ್ಯಾಂಕನ್ನು ಡಿಪಾರ್ಟ್ಮೆಂಟಿಂದನೇ ಪಬ್ಲಿಷ್ ಮಾಡಿದ್ದಾರೆ. ಮತ್ತು ಅದು ಈ ಪ್ಯಾಟರ್ನ್ ಏನಿದೆ, ಬ್ಲೂ ಪ್ರಿಂಟ್ ಏನಿದೆ ಅದಕ್ಕೆ ತಕ್ಕನಾಗೇನೆ ಅವರು ಸಿದ್ಧಪಡಿಸಿದ್ದಾರೆ ಸರ್. ಇವಾಗ ಏನಿದೆ ಆ ಬ್ಲೂ ಪ್ರಿಂಟ್ ನೋಡಿಕೊಂಡು ಮತ್ತು ಮಕ್ಕಳು ಅದು ಪಾಠಗಳಿಗೆ ಏನಿದೆ ನಮ್ಮ ಕ್ವಶನ್ ಬ್ಯಾಂಕ್ ಏನಿದೆ ಅದನ್ನು ಓದ್ಕೊಂಡ್ರೆ ಒಳ್ಳೆಯದು. ತಾವು ಹೇಳಿದ್ರಲ್ಲ ಬೇರೆ ಬೇರೆ ಥರದ್ದಿರುತ್ತೆ 1 ಮಾರ್ಕ್ಸಲ್ಲಿ ಅಂತೇಳಿ. ಈಗ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿರುತ್ತೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿರುತ್ತೆ. ಈ ಹೊಂದಿಸಿ ಬರೆಯಿರಿ ಇಂಥವಿದ್ದಾಗ ಒಂದು ಸ್ವಲ್ಪ ಗೊಂದಲಕ್ಕೆ ಈಡಾಗ್ತಾರೆ. ಗೊಂದಲಕ್ಕೆ ಈಡಾಗದ ಹಾಗೆ ಅವರು ಉತ್ತರ ಬರೀಬೇಕು ಅಂತ ಹೇಳಿದರೆ ಹೇಗೆ ಓದಬೇಕು? ಮಕ್ಕಳು ಓದಿರ್ಬೇಕು ಸರ್. ಹೊಂದಿಸಿ ಬರೆಯಿರಿ ಏನಿದೆ ಎಲ್ಲದೂ ಕೂಡ ಏನು ಟಫ್ ಆಗಿ ಕೊಟ್ಟಿರಲ್ಲ, ಅದ್ರ ರಿಲೇಟೆಡ್ ಇರುತ್ತೆ. ಅವರು ಪಾಠ ಏನು ಓದಿರ್ತಾರೆ ಅದನ್ನ ಅರ್ಥೈಸ್ಕೊಂಡೋದಕ್ಕೆ ಉತ್ತರವನ್ನ ಬರಿಬೇಕಾಗಿರುತ್ತೆ. ಅಂದ್ರೆ ರಿಲೇಟೆಡ್. ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ನಮಗೆ ಈ ಮೊದಲನೇ ಚಾಪ್ಟರ್ ಇಂದಾನೆ ನಿರ್ವಹಣೆ ಎನ್ನುವಂಥದ್ದು ಏನಿದೆ, ನಿರ್ವಹಣೆ ಕಲೆಯೂ ಹೌದು ವಿಜ್ಞಾನವೂ ಹೌದು ಅಂತಾನು ಹೇಳ್ತಾ ಹೋಗ್ತೀವಿ ನಾವು. ಸೊ
ಸೊ ನಮ್ಗೆ ಈ ವಂದಿಸಿ ಬರೆಯಿರಲ್ಲಿ ಕೇಳ್ತಾ ಹೋಗ್ಬೋದು ಅವರು. ಒಂದು ಸೈಡ್ ಎ ಸೈಡ್ ನಿರ್ವಹಣೆ ಅಂತ ಹೇಳಿ ಕೊಟ್ಟು, ಬಿ ನಲ್ಲಿ ಕಲೆ ಮತ್ತು ವಿಜ್ಞಾನ ಈ ರೀತಿಯ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅವಾಗ ಮಕ್ಕಳು ಅದನ್ನ ಓದಿರೋದನ್ನ ನೆನಪಲ್ಲಿ ಇಟ್ಕೊಂಡು ಅದಕ್ಕೆ ಉತ್ತರವನ್ನ ಬರೀಬೇಕಾಗುತ್ತೆ. ಅಲ್ಲಿ ಬರೀ ಕಲೆ ಅಂತ ಹೇಳಿ ಕೂಡ ಬರೋಂಥ ಸಾಧ್ಯತೆ ಇರುತ್ತೆ, ವಿಜ್ಞಾನವನ್ನು ಹೊರತುಪಡಿಸಿ? ಇಲ್ಲ ಸರ್, ಕಲೆ ಮತ್ತು ವಿಜ್ಞಾನ ಎರಡೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಈ 1 ಮಾರ್ಕ್ಸ್ 1 ಮಾರ್ಕ್ಸ್ ಅಂತ ಅಂದ್ರೂ ಕೂಡ ಸ್ವಲ್ಪ ಮನಸ್ಸಿಟ್ಟು ಓದ್ಬೇಕಾಗುತ್ತೆ. ಹೌದು, ಒಂದು ಅಂಕದ ಪ್ರಶ್ನೆಗಳಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಆಪ್ಷನ್ಸ್ ಇಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಸಹ ಅವರು ಉತ್ತರ ಬರೀಬೇಕಾಗಿರೋದ್ರಿಂದ 1 ಅಂಕದ ಪ್ರಶ್ನೆಗಳೇನಿದೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಟ್ಟು ಓದಬೇಕು. ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಸಹ ಅವರು ಓದಬೇಕಾಗುತ್ತೆ ಸರ್. ಈ ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ಹೇಳಿ ಬರುತ್ತೆ, ಅಲ್ಲಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದ್ರಿ. ಉತ್ತರವನ್ನು ಅವರೇ ಕೊಟ್ಟಿರ್ತಾರೆ, ಆಯ್ಕೆ ಮಾಡ್ಕೊಂಡು ಬರೀಬೇಕು. ಯಾವ ತರಹದ ಉತ್ತರಗಳು ಬಂದಿರುವಂತಹ ಸಾಧ್ಯತೆ ಇರುತ್ತೆ, ಅಲ್ಲಿ ಚಾಕಚಕ್ಯತೆಯಿಂದ ಹೇಗೆ ಆಯ್ಕೆ ಮಾಡಬೇಕು? ಅವರದ್ದೇ ಓದ್ತಾ ಹೋಗ್ಬೇಕು ಸರ್. ಪ್ರಶ್ನೆಗಳನ್ನ ಓದಿ ಎಲ್ಲವೂ ಕೂಡ, ಅಂದ್ರೆ ಒಂದು ವಿಷಯಗಳನ್ನ ಹೇಳಿದರೆ ಏನ್ ವಿಷಯ ಇದೆ ಅಂದ್ರೆ ಯಾವುದೇ ಆದ್ರಷ್ಟೇ ಮಕ್ಕಳಿಗೆ ಕನ್ಫ್ಯೂಸ್ ಆಗೋ ರೀತಿನಲ್ಲಿ ಯಾವುದು ಕೂಡ ಕೊಟ್ಟಿರೋದಿಲ್ಲ, ಕ್ಲಿಯರ್ ಆಗಿ ಇರ್ತಾ ಹೋಗುತ್ತೆ. ಅವರದಕ್ಕೆ ಓದಿ ಅಂದ್ರೆ ಏನಿರುತ್ತೆ, ಒಂದು ಸಲ ಪ್ರಶ್ನೆಗಳನ್ನ ಓದಿದ್ರೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಮಗು ಅದು ಏನಿದೆ ಗಮನ ಇಟ್ಟು 2 ಅಥವಾ 3 ಸಲ ಓದಿದ್ರೆ ಅವರಿಗೆ ಉತ್ತರಗಳು ಗೊತ್ತಾಗುತ್ತೆ ಸರ್. ಅದನ್ನ ಓದಿ ಅವರು ಬರೀಬೇಕಾಗಿರುತ್ತೆ. ಇನ್ನು 4 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಪಾಠದಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ? 4 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ ನಮಗೆ 2ನೇ ಪಾಠ ಇದೆ, ನಿರ್ವಹಣೆಯ ತತ್ವಗಳು ಅನ್ನುವಂತ ಒಂದು ಚಾಪ್ಟರ್ ಇದೆ. ಈ ನಿರ್ವಹಣಾ ತತ್ವಗಳಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗಳು ಕೂಡ ಏನಿದೆ 4 ರಿಂದ 5 ಪ್ರಶ್ನೆಗಳಿದೆ ಸರ್. ಆ 4 ರಿಂದ 5 ಪ್ರಶ್ನೆಗಳೇನಿದೆ ಅದಷ್ಟಕ್ಕೆ ಅವರು ಉತ್ತರವನ್ನ ಬರೀಬೇಕು. ಈ ನಿರ್ವಹಣಾ ತತ್ವಗಳು ಏನಿದೆ ಅದರಲ್ಲಿ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನ ಕೇಳ್ಬೋದು, ಅಥವಾ ವೈಜ್ಞಾನಿಕ ನಿರ್ವಹಣಾ ತಂತ್ರಗಳನ್ನ ಕೇಳ್ತಾ ಹೋಗಬಹುದು, ಅಥವಾ ಹೆನ್ರಿ ಫಯೋಲ್ ರವರ ತತ್ವಗಳನ್ನ ಕೇಳ್ತಾ ಹೋಗ್ಬೋದು. ಈ ರೀತಿ ಇದ್ದಾಗ ಆ ಮಗು ಎಲ್ಲಾ ಪ್ರಶ್ನೆಗಳಿಗೂ ಅಥವಾ ನಿರ್ವಹಣಾ ತತ್ವಗಳ ಗುಣಲಕ್ಷಣಗಳನ್ನ ಕೇಳ್ತಾ ಹೋಗ್ಬೋದು. ಅವರೊಂದಷ್ಟು ಪ್ರಶ್ನೆಗಳನ್ನ ಪಟ್ಟಿ ಮಾಡಿಕೊಂಡು ಕಲಿತಾ ಹೋಗ್ಬೇಕು. ನಮ್ಗೆ 2ನೇ ಪಾಠ ಏನಿದೆ ಅದರಲ್ಲಿ 1 ಪ್ರಶ್ನೆಯನ್ನ ಕೇಳ್ತಾರೆ ನಿರ್ವಹಣಾ ತತ್ವಗಳಲ್ಲಿ. ಮತ್ತೆ 3ನೇ ಪಾಠ ವ್ಯವಹಾರ ಪರಿಸರ ಅನ್ನುವಂತ ಒಂದು ಚಾಪ್ಟರ್ ಇದೆ. ಅಲ್ಲಿ ನಮಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. 4 ಅಂಕದ 2 ಪ್ರಶ್ನೆಗಳಿರುತ್ತೆ. ಮತ್ತೆ ನಮಗೆ ಬಿಫೋರ್ ಲಾಸ್ಟ್ ಇಯರ್ ಇಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಆರ್ಟ್ಸ್ ಕ್ವಶನ್ಸ್ ಅಂತ ಹೇಳಿ ಆಡ್ ಮಾಡ್ತಾ ಇದ್ದಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತೇಳಿ. ಈ ಆರ್ಟ್ಸ್ ಕ್ವಶನ್ಸ್ ಏನಿದೆ ಅವರೇ ಒಂದು ಪ್ಯಾರಾಗ್ರಾಫ್ ಅಥವಾ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ರೆಕಗ್ನೈಸ್ ಮಾಡಿ ಮಗು ಬರಿತಾ ಹೋಗ್ಬೇಕಾಗುತ್ತೆ. ಈ ವ್ಯವಹಾರ ಪರಿಸರದ ಆಯಾಮಗಳು ಅಂತೇಳಿ ಕೊಟ್ಟಾಗ ಅದು ಯಾವ ಆಯಾಮಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದನ್ನ ರೆಕಗ್ನೈಸ್ ಮಾಡಿ ಬರಿತಾ ಹೋಗ್ಬೇಕಾಗುತ್ತೆ. ಅದರಿಂದ ಈ 4 ಅಂಕದ ಪ್ರಶ್ನೆಗಳೇನಿದೆ 4 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನ ಈ ಚಾಪ್ಟರ್ ಇಂದ ಕೇಳ್ತಾ ಹೋಗ್ತಾರೆ. ಅಂದ್ರೆ 2 ಪ್ರಶ್ನೆಗಳವ್ರಿಗೆ ಇದರಲ್ಲಿ ಕವರ್ ಆಗುತ್ತೆ. ಅದಾದ ನಂತರ 4ನೇ ಚಾಪ್ಟರ್ ಇದೆ ಪ್ಲಾನಿಂಗ್ ಅನ್ನುವಂಥ ಚಾಪ್ಟರ್. ಪ್ಲಾನಿಂಗ್ ಅಲ್ಲಿ ಕೂಡ 1 ಪ್ರಶ್ನೆಯನ್ನ ಕೇಳಿರ್ತಾರೆ. ದೆನ್ ಪ್ಲಾನಿಂಗ್ ಆದ್ಮೇಲೆ 6th ಚಾಪ್ಟರ್ ಇದೆ ಸಿಬ್ಬಂದಿ ನಿರ್ವಹಣೆ ಎನ್ನುವಂತ ಒಂದು ಪಾಠ, ಸ್ಟಾಫಿಂಗ್. ಇದರಲ್ಲೂ ಕೂಡ 4 ಅಂಕದ 1 ಪ್ರಶ್ನೆಯನ್ನ ಕೇಳಿರ್ತಾರೆ. ಜೊತೆಗೆ ಇದಾದ್ಮೇಲೆ ಈ ಪಾರ್ಟ್ 1 ಅಲ್ಲೇ ಲಾಸ್ಟ್ ಚಾಪ್ಟರ್ ಕಂಟ್ರೋಲಿಂಗ್ ಅನ್ನುವಂತ ಒಂದು ಚಾಪ್ಟರ್ ಬರುತ್ತೆ, 8th ಚಾಪ್ಟರ್. ಅದರಲ್ಲೂ ಕೂಡ ನಮಗೆ 1 ಪ್ರಶ್ನೆಯನ್ನ ಕೇಳಿರ್ತಾರೆ. ಅದಾದ್ಮೇಲೆ 9th ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ, ಅಲ್ಲಿಯೂ ಕೂಡ 1 ಪ್ರಶ್ನೆಯನ್ನ ಕೇಳ್ತಾರೆ. ಅದಾದ ನಂತರ 10ನೇ ಪಾಠ ಮಾರ್ಕೆಟಿಂಗ್ ಏನಿದೆ, ಮಾರ್ಕೆಟಿಂಗ್ ಅಲ್ಲಿ ಕೂಡ 2 ಪ್ರಶ್ನೆಗಳನ್ನ ಕೇಳ್ತಾರೆ. 4 ಅಂಕದ 2 ಪ್ರಶ್ನೆಗಳಿರುತ್ತೆ. ಮತ್ತೆ 11ನೇ ಪಾಠ ಏನಿದೆ ಗ್ರಾಹಕ ರಕ್ಷಣೆಯಲ್ಲಿ 1 ಪ್ರಶ್ನೆಯನ್ನ ಕೇಳ್ತಾರೆ. ಒಟ್ಟಾಗಿ ಅವರು 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮಗು 10 ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೆಯುವ ಅವಶ್ಯಕತೆ ಇರೋದಿಲ್ಲ. 10ರಲ್ಲಿ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಬರೆದ್ರೆ ಸಾಕಾಗಿರುತ್ತೆ. ಇನ್ನು ಈ 4 ಅಂಕಗಳಿಗೆ ಉತ್ತರವನ್ನ ಬರೆಯುವಂತಹ ಸಂದರ್ಭದಲ್ಲಿ ಹೇಗೆ ಬರಿಬೇಕು ಮತ್ತು ಎಷ್ಟರ ಮಟ್ಟಿಗೆ ಬರಿಬೇಕು? 4 ಅಂಕದ ಪ್ರಶ್ನೆಗಳೇನಿದೆ ಸರ್ ಅದು ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಚೈತನ್ಯ ಅಂತ. ಚೈತನ್ಯ ಎಲ್ಲಿಂದ? ಆಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ. ಕೇಳಿ ಚೈತನ್ಯ, ಏನ್ ಸಮಸ್ಯೆ ಇದೆ? ನಮ್ಮ ಮಾರುಕಟ್ಟೆ ಪ್ರಕ್ರಿಯೆಯಲ್ಲಿ ಎಷ್ಟು ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗಿ ಕಲಿಬೇಕು? ತುಂಬಾ ಕ್ವಶನ್ ಇದೆ. ಹೌದು, ದೊಡ್ಡ ಚಾಪ್ಟರ್ ಅದು. ದೊಡ್ಡ ಚಾಪ್ಟರ್ ಇದೆ. ಮತ್ತೆ 21 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅಂದ್ರೆ 21 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ನೀವು ಇದೇ ಇಂಪಾರ್ಟೆಂಟ್ ಕಲಿಬೇಕಂತೇಳಿ ಇಂಥದ್ದೇ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿಮಗೆ 1 ಅಂಕಕ್ಕೆ ಯಾವುದಂದ್ರೆ ಪಠ್ಯ ಪುಸ್ತಕದಲ್ಲಿ ಏನಿದೆ ಅದರಲ್ಲಿ ಯಾವ ವಿಷಯವನ್ನಾದ್ರೂ ಸಹ ನಿಮಗೆ 1 ಅಂಕಕ್ಕೆ ಕೇಳ್ತಾ ಹೋಗ್ಬೋದು. ಯಾಕಂದ್ರೆ 8 ಅಂಕದ 1 ಪ್ರಶ್ನೆ ಇರುತ್ತೆ, 4 ಅಂಕದ 2 ಪ್ರಶ್ನೆಗಳಿರುತ್ತೆ, ಮತ್ತೆ ಅದ್ರ ಜೊತೆಗೆ 1 ಅಂಕದ 3 ಪ್ರಶ್ನೆಗಳು ಮತ್ತೆ 2 ಅಂಕದ 1 ಪ್ರಶ್ನೆಗಳಿರುತ್ತೆ.
ಅದರಲ್ಲಿ ನಿಮಗೆ ಎಲ್ಲವೂ ಕೂಡ ನೀವು ಓದಬೇಕಾಗತ್ತೆ, ಇಂಪಾರ್ಟೆಂಟ್ ಎಲ್ಲದೂ ಇರುತ್ತೆ ಕಣಪ್ಪ. ಧನ್ಯವಾದ ಚೈತನ್ಯ, ಕರೆ ಮಾಡಿದ್ದಕ್ಕಾಗಿ. ತಾವು 4 ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತೇಳಿ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. 4 ಅಂಕದ ಪ್ರಶ್ನೆಗಳೇನಿದೆ ಸರ್, ಅದಕ್ಕೆ ನಮಗೆ ಯಾವುದಾದ್ರೂ 4 ಗುಣಲಕ್ಷಣಗಳನ್ನ ತಿಳಿಸಿ, ಅಥವಾ ಮಿತಿಗಳಿರ್ಬೋದು, ಅನುಕೂಲತೆಗಳಿರ್ಬೋದು, ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ 4 ಪ್ರಾಮುಖ್ಯತೆಯನ್ನು ಕೇಳುವಂಥದ್ದಿರ್ಬೋದು. ಈ ರೀತಿ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ, ಅಂದರೆ ಪಾರ್ಟ್ ಸಿ ಏನಿದೆ ಅದಕ್ಕೆ. ಮತ್ತು ಇದರಲ್ಲಿ ಒಟ್ಟು 10 ಪ್ರಶ್ನೆಗಳನ್ನ ನೀಡ್ತಾರೆ. ವಿದ್ಯಾರ್ಥಿಗಳು 6 ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರವನ್ನು ಬರೀಬೇಕಾಗಿರುತ್ತೆ. ಆದ್ದರಿಂದ ಇಲ್ಲಿ ಲಕ್ಷಣಗಳು ಅಥವಾ 4 ಹಂತಗಳು, ನಮಗೆ ಈ ಮ್ಯಾನೇಜ್ಮೆಂಟ್ ಏನಿದೆ ಪಾರ್ಟ್ 1ನಲ್ಲಿ ಪ್ರೋಸೆಸ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಹಂತಗಳು. ಇವಾಗ ಫಾರ್ ಎಕ್ಸಾಂಪಲ್ ಯೋಜನಾ ಹಂತಗಳನ್ನ ಕೇಳ್ತಾರೆ, ಯೋಜಿಸುವಿಕೆ ಪ್ರಕ್ರಿಯೆ ಹಂತಗಳು, ಅಥವಾ ಸಂಘಟಿಸುವಿಕೆ ಪ್ರಕ್ರಿಯೆ ಯಾವುದಾದ್ರೂ 4 ಹಂತಗಳು. ಈ ರೀತಿ ಹಂತಗಳನ್ನ ಕೇಳೋದ್ರಿಂದ ಅವ್ರು ಕೇಳೋವಂಥದ್ದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಮಕ್ಕಳು ಮೊದಲಿಗೆ ಏನು ಮಾಡ್ತಾ ಹೋಗ್ಬೇಕಂತಂದ್ರೆ, ಯಾವುದಾದ್ರೂ 4 ಅಂದರೆ ಅವ್ರಿಗೆ ಇವಾಗ 4 ಲಕ್ಷಣಗಳನ್ನ ಕೇಳಿದ್ದಾರೆ ಅಂದರೆ ಅವರು 4 ಪಾಯಿಂಟ್ಸ್ ಅಷ್ಟೇ ಬರೆದ್ರೆ ಸಾಕು. ಅಥವಾ ಈಗ ಕೆಲವೊಂದ್ಸಲ ನಾವು ಪಾಠ ಮಾಡಬೇಕಾದ್ರೆ ಇದಂದ್ರೆ, ಈಗ ನಿರ್ವಹಣಾ ತತ್ವದ ಗುಣಲಕ್ಷಣಗಳನ್ನ ಕೇಳ್ತಾರೆ, ಅದರಲ್ಲಿ 7 ಅಥವಾ 8 ಗುಣಲಕ್ಷಣಗಳಿರುತ್ತೆ. ಅದು 8ನ್ನು ಅವರು ಬರೆಯೋ ಅವಶ್ಯಕತೆ ಇರೋದಿಲ್ಲ 4 ಅಂಕ ಕೇಳಿದಾಗ. 4ನ್ನ ಕೇಳಿದ್ದಾರೆ ಅಂದರೆ ಯಾವುದಾದ್ರೂ 4ನ್ನ ಮಾತ್ರ ಅವರು ಬರೆದದಕ್ಕೆ ಉತ್ತರವನ್ನ ಬರಿಬೇಕಾಗಿರುತ್ತೆ. ಮತ್ತೆ 4 ಅಂಕದ ಪ್ರಶ್ನೆಗಳೇನಿದೆ ಇದಕ್ಕೆ ಕನ್ಕ್ಲೂಷನ್ ಕೂಡ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಏನ್ ಕೇಳಿರ್ತಾರೆ ಅದಷ್ಟು ಬರೆದ್ರೆ ಸಾಕು ಸರ್. ಎಷ್ಟು ಕೇಳಿರ್ತಾರೋ ಅಷ್ಟು ಪಾಯಿಂಟ್ಸ್ ಬರೆದು ವಿತ್ ಎಕ್ಸ್ಪ್ಲನೇಷನ್. ಈ 8 ಅಂಕದ ಪ್ರಶ್ನೆಗಳಿದಾವಲ್ಲ, ಇದಕ್ಕೆ ಸ್ವಲ್ಪ ಸುದೀರ್ಘವಾದಂತಹ ಉತ್ತರವನ್ನ ಬರೀಬೇಕಾಗುತ್ತೆ. ಹೌದು ಸರ್. ಇಲ್ಲಿ ಯಾವ್ಯಾವ ಪಾಠಗಳಿಂದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಇಲ್ಲಿ ನಾವು ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು? 8 ಅಂಕದ ಪ್ರಶ್ನೆಗಳೇನಿದೆ ಇದಕ್ಕೆ ನಮಗೆ ಮೊದಲನೇ ಚಾಪ್ಟರ್, ಮತ್ತೆ 5th ಚಾಪ್ಟರ್, 6th ಚಾಪ್ಟರ್, 7th ಚಾಪ್ಟರ್ ಅಂಡ್ 10th ಚಾಪ್ಟರ್ ಏನಿದೆ, 5 ಚಾಪ್ಟರ್ಸ್ ಇಂದ ನಮಗೆ 8 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ತಾ ಹೋಗ್ತಾರೆ. ಈ 5 ಪ್ರಶ್ನೆಗಳೇನಿದೆ 5ರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದ್ರೆ ಸಾಕು ಮಕ್ಕಳು. ಮತ್ತೆ ಇಲ್ಲೂ ಕೂಡ ಅಷ್ಟೇ, ನಮಗೆ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ಗುಣಲಕ್ಷಣಗಳನ್ನು ವಿವರಿಸಿ ಅಥವಾ ಉದ್ದೇಶಗಳನ್ನ ವಿವರಿಸಿ, ಈ ರೀತಿ ಇದ್ದಾಗ ಮಕ್ಕಳು ಮೊದಲಿಗೆ ಏನು ಮಾಡ್ತಾ ಹೋಗ್ಬೇಕು, ಅದಕ್ಕೆ ಒಂದು ಪೀಠಿಕೆಯನ್ನ ಬರೆದು ಆ ನಂತರ ಅವ್ರು ಕೇಳಿರುವಂಥ ಪ್ರಶ್ನೆ ಏನಿರುತ್ತೆ ಪಾಯಿಂಟ್ಸ್ಗಳನ್ನ ವಿತ್ ಎಕ್ಸ್ಪ್ಲನೇಷನ್ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಆಗಿ ಬರಿತಾ ಹೋಗ್ಬೇಕು. ಮತ್ತೆ ಕೊನೆಗೆ ಕನ್ಕ್ಲೂಡ್ ಮಾಡಬೇಕಾಗುತ್ತೆ ಸರ್, ಅವರು ಏನು ಉತ್ತರವನ್ನ ಬರೆದಿರ್ತಾರೆ ಅದಕ್ಕೆ ಒಂದು 3 ಇಂದ 4 ಲೈನಲ್ಲಿ ಕನ್ಕ್ಲೂಷನ್ನ ಬರೀಬೇಕಾಗಿರುತ್ತೆ. ಈ ಕೆಲವೊಂದು ಪ್ರಶ್ನೆಗಳಿಗೆ ಏನಾಗುತ್ತೆ, ಈಗ ನಿರ್ವಹಣೆಯ ಉದ್ದೇಶಗಳನ್ನು ತಿಳಿಸಿ ಎನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನಮ್ಗೆ ಅದರಲ್ಲಿ ಬರೋದು 3 ಪಾಯಿಂಟು. ನಿರ್ವಹಣೆ ಉದ್ದೇಶಗಳು 3 ಬರ್ತಾ ಹೋಗುತ್ತಷ್ಟೇ, ತುಂಬಾ ಪೇಜಸ್ ಆಗಿಲ್ಲ ಅಂತಾನೂ ಕೂಡ ಅನ್ಕೊಳ್ಳೋದು ಬೇಡ. ಅವ್ರು ಎಷ್ಟಿರುತ್ತೆ ಅದಷ್ಟು ಬರೆದ್ರೆ ಸಾಕಾಗುತ್ತೆ ಸರ್. ಈ ಸ್ವಲ್ಪ ಹೆಚ್ಚು ಅಂಕಗಳಿಗೆ ಪ್ರಶ್ನೆ ಇರುತ್ತಲ್ಲ, ಈಗ 4 ಅಂಕಕ್ಕೆ ಇರುತ್ತೆ, 8 ಅಂಕಕ್ಕೆ ಇರುತ್ತೆ, ಇಲ್ಲಿ ಗರಿಷ್ಠ ಅಂಕಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಉತ್ತರ ಹೇಗಿರಬೇಕು? ಅವರ ಉತ್ತರಗಳು ಸರ್, ಅವರು ಪಾಯಿಂಟ್ಸ್ ಏನು ಬರೆದಿರ್ತಾರೆ ರಿಲೇಟೆಡ್ ಆಗಿರಬೇಕು. ಈಗ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಪಾಯಿಂಟ್ಸ್ ಎಲ್ಲ ಫಸ್ಟ್ ಬರೆದು ಬಿಡ್ತಾರೆ, ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸುಮ್ಮನೆ ಓನಾಗಿ ಏನೋ ಅವರಿಗೆ ಬಂದಿದ್ದೆಲ್ಲ ಬರಿತಾ ಹೋಗ್ತಾರೆ. ಹಾಗೆ ಮಾಡಬಾರ್ದು. ರಿಲೇಟೆಡ್ ಆಗಿ ಅವ್ರು ಏನು ಮಾಡ್ಬೇಕಂತ ಅಂದರೆ ಪ್ರತಿ ಪ್ರಶ್ನೆಗೂ ಕೂಡ ಅಕ್ಯುರೇಟ್ ಆಗಿ ಆನ್ಸರನ್ನು ಮಾಡಬೇಕಾಗಿರುತ್ತೆ. ಒಂದು 3 ರಿಂದ 4 ಲೈನಲ್ಲಿ. ಈಗ ಅವರು 4 ಮಾರ್ಕ್ಸ್ಗೆ ಬರೀತಾ ಇದ್ದಾರೆ ಅಂದರೆ 3 to 4 ಲೈನ್ಸ್ ಒಂದು ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ ಬರೀಬೇಕಾಗಿರುತ್ತೆ. ಅವರು ಮೊದಲಿಂದನೂ ನೀಟಾಗಿ ಓದ್ಕೊಳ್ತಾ ಇರಬೇಕು ಸರ್. ಯಾವಾಗಲೂ ಕೂಡ ಹೆಚ್ಚಾಗಿ ಓದಿದ್ರೆ ಅವರು ಬರೀತಾ ಹೋಗ್ತಾರೆ, ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ವ್ಯವಹಾರ ಅಧ್ಯಯನ ಅನ್ನುವಂಥದ್ದು ಏನಿದೆಯೋ ಇದನ್ನ ಪರೀಕ್ಷೆ ಸಲುವಾಗಿ ಹೇಗೆ ಓದಬೇಕಾಗುತ್ತೆ ವಿದ್ಯಾರ್ಥಿಗಳು? ಪರೀಕ್ಷೆಯ ಸಲುವಾಗಿ ವಿದ್ಯಾರ್ಥಿಗಳು ಪ್ಲಾನನ್ನು ಮಾಡ್ಕೋಬೇಕು ಅವರು. ಈಗ ನಾವೆಲ್ಲರೂ ಕೂಡ ಏನು ಮಾಡಿದ್ದೀವಿ ಅಂದರೆ, ಅವ್ರು ಏನು ಓದಬೇಕು ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಕೂಡ ಗೈಡೆನ್ಸನ್ನು ಮಾಡ್ತಾ ಹೋಗಿದ್ದೀವಿ. ಮತ್ತು ಇವಾಗಲೂ ಕೂಡ ಅವ್ರಿಗೆ ಏನಂದರೆ ಟೈಮ್ ತುಂಬ ಕಡಿಮೆ ಇದೆ. ಮತ್ತು ಈ ಪಾರ್ಟ್ 1 ಏನಿದೆ ಅದಕ್ಕೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಪಾರ್ಟ್ 1 ಏನಿದೆ ಈ 8 ಚಾಪ್ಟರ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಫಸ್ಟ್ 3 ಚಾಪ್ಟರ್ಸ್ ಏನು ಮಾಡ್ತಾರೆ, ಫಸ್ಟ್ ಟೆಸ್ಟ್ಗೂ ಕೂಡ ಓದಿರ್ತಾರೆ. ದೆನ್ ಅದಾದಮೇಲೆ ಮಿಡ್ ಟರ್ಮ್ಗೂ ಕೂಡ ಓದಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ಪ್ರಿಪ್ರೇಟರಿಗಳಿಗೂ ಕೂಡ ಓದಿರ್ತಾರೆ. ಸೊ ಪಾರ್ಟ್ 1 ಏನಿದೆ ಆಲ್ರೆಡಿ 4 to 5 ಟೈಮ್ಸ್ ಆಗಲೇ ರಿಪೀಟ್ ಆಗಿರುತ್ತೆ. ಸೊ ಈಗ ಏನು ಓದಿದ್ದಾರೆ ಅವರು ಅದನ್ನೇ ತುಂಬ ನೀಟಾಗಿ ಓದ್ಕೊಳ್ತಾ ಹೋಗ್ಬೇಕು. ನಾವು ಅವಾಗಲೇ ಹೇಳ್ದಾಗೆ ಈ 1 ಅಂಕದ ಪ್ರಶ್ನೆಗಳೇನಿದೆ ಅದು ಎಲ್ಲ ಚಾಪ್ಟರ್ಸಲ್ಲೂ ಕೂಡ ಅವರು ಓದಬೇಕಾಗತ್ತೆ. 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳೇನಿದೆ ಅದನ್ನ ಅವರು ಪ್ಲಾನ್ ಮಾಡಿಕೊಂಡು ಓದ್ತಾ ಹೋಗ್ಬೋದು. ಅಂದರೆ ಈ 2 ಅಂಕದ ಪ್ರಶ್ನೆಗಳು ಹೇಳ್ದಂಗೆ 10 ಪಾಠದಲ್ಲಿ ಕೇಳ್ತಾರೆ, ಅವ್ರು ಉತ್ತರ ಬರೀಬೇಕಾಗಿರೋದು 6 ಪ್ರಶ್ನೆಗಳಿಗೆ. ಅದರಿಂದ ಅವ್ರಿಗೆ ಯಾವುದು ಈಸಿ ಅಂತ ಅನ್ಸುತ್ತೆ ಅಂಥದ್ದು 6 ಚಾಪ್ಟರಿಂದ ಅವರು ಕಲ್ತ್ಕೊಂಡ್ರೆ ಸಾಕು. ಅಂದರೆ 10 ಪಾಠನೂ 2 ಅಂಕಕ್ಕೆ ಓದೋದು ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾ ಹೋಗ್ಬೇಕಂದ್ರೆ
6 ಪಾಠಗಳಲ್ಲಿ ಅಂದರೆ ಅವ್ರಿಗೆ ಯಾವುದು ಸುಲಭ ಅನಿಸುತ್ತೆ ಅಂಥ ಪಾಠದಿಂದ 6 ಪಾಠಗಳಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತ್ಕೊಂಡ್ರೆ ಸಾಕು, ಅವರು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿನಲ್ಲಿ ಪಾರ್ಟ್ ಸಿ ಅಂದರೆ 4 ಅಂಕದ ಪ್ರಶ್ನೆಗಳು ಕೂಡ ಅಷ್ಟೇ. ಪಾರ್ಟ್ ಸಿ ನಲ್ಲೂ ಕೂಡ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ವಿದ್ಯಾರ್ಥಿಗಳು ಅದರಲ್ಲಿ 10 ಪ್ರಶ್ನೆಗೆ ಉತ್ತರ ಬರೋ ಅವಶ್ಯಕತೆ ಇರೋದಿಲ್ಲ. ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಸಾಕಾಗಿರುತ್ತೆ. ಅದರಿಂದ ಅವರು ಯಾವುದಾದ್ರೂ 6 ಪ್ರಶ್ನೆಗಳು ಏನಿರುತ್ತೆ ಅದಕ್ಕೋಸ್ಕರ 6 ಪಾಠಗಳು ಅಂದರೆ ಈಗ ಕೆಲವೊಂದು ಪಾಠಗಳಲ್ಲಿ ಏನಿದೆ ಅಂದರೆ 4ರಿಂದ 5 ಕ್ವಶನ್ಸ್ ಅಷ್ಟೇ ಇದೆ. ಸೊ ಆ 4ರಿಂದ 5 ಕ್ವಶನಲ್ಲಿ ಅಷ್ಟೇ ಕೇಳ್ತಾರೆ ಅಂದಾಗ ಒಂದಷ್ಟು ಕ್ವಶನ್ಸ್ನ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡು ಅವರೇನೆ. ಸೊ ಓವರಾಲ್ ಏನಾಗುತ್ತೆ, ಒಂದು 6 ಚಾಪ್ಟರ್ಗಳನ್ನ ತಗೊಂಡ್ರೆ 20 to 25 ಕ್ವಶನ್ಸ್ ಆಗ್ತಾ ಬರುತ್ತೆ. ಅದಷ್ಟು ಪ್ರಶ್ನೆಗಳನ್ನ ಕೂಡ ಲಿಸ್ಟ್ ಮಾಡಿಕೊಂಡು ಇಡೀ ಚಾಪ್ಟರ್ನ ಅಂದರೆ ಫುಲ್ ಸಿಲೆಬಸ್, ಹೋಲ್ ಸಿಲೆಬಸ್ ಏನಿದೆ, ಹೋಲ್ ಸಿಲೆಬಸ್ ಓದೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನೋರು ಈ 6 ಪಾಠಗಳಿಂದ ಮಾತ್ರ ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಓದ್ಕೊಂಡ್ರೆ ಒಳ್ಳೇದು. ಅಂದರೆ ಅವ್ರಿಗೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಅವರಿಗೆ ಪಾಸ್ ಆಗೋದಕ್ಕೆ ಅಥವಾ ಯಾವುದು ಫಸ್ಟ್ ಕ್ಲಾಸ್ ಬರೋದಕ್ಕೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವುದಾದ್ರೂ 6 ಚಾಪ್ಟರ್ ಏನಿದೆ 6 ಚಾಪ್ಟರ್ಸ್ನ ಓದಿದ್ರೆ ಸಾಕಾಗಿರುತ್ತೆ ಸರ್. ಈ ಪಾರ್ಟ್ ಬಿ, ಸಿ ಮತ್ತೆ ಡಿ ಇದೆಯಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ, ಇಲ್ಲಿ ಆಯ್ಕೆ ಇರುತ್ತೆ. ಅಂದ್ರೆ ಹೆಚ್ಚು ಪ್ರಶ್ನೆಗಳಿರುತ್ತೆ, ನಾವು ಕಡಿಮೆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಉತ್ತರ ಬರೆಯುವಂತಹ ಸಂದರ್ಭದಲ್ಲಿ ಎಂಥ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡು ಬರೆಯುವಂಥದ್ದು ಸೂಕ್ತ ಅಂತಾರೆ? ಇಲ್ಲಿ ಅವರು ಕೇಳುವಂತ ಪ್ರಶ್ನೆಗಳೇನಿದೆ, ನಿರ್ವಹಣೆ, ಈಗ ಫಾರ್ ಎಕ್ಸಾಂಪಲ್ ನಿರ್ವಹಣಾ ತತ್ವದ ಗುಣಲಕ್ಷಣಗಳನ್ನ ಕೇಳ್ತಾರೆ. ಅಲ್ಲಿ ಅವರು 4 ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು. ಯಾವ್ದಾದ್ರು 4 ಪಾಯಿಂಟ್ ಅನ್ನ ಕಲಿತು ಬರಿತಾ ಹೋಗ್ಬೋದು. ಅದಾದ್ಮೇಲೆ ವ್ಯವಹಾರ ಪರಿಸರ ಅನ್ನುವಂಥ ಚಾಪ್ಟರ್ ಏನಿದೆ ಅಲ್ಲಿ ಬರೋವಂಥದ್ದೇ ಅವರಿಗೆ 3ರಿಂದ 4 ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆ 3-4 ಪ್ರಶ್ನೆಗಳು ಕೂಡ ಏನು ಅಂದ್ರೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ ಏನಿದೆ ಆರ್ಟ್ಸ್ ಕ್ವಶನ್ಸ್ ಇರುತ್ತೆ. ಅಂದರೆ ಅವರೇ ಸೆಂಟೆನ್ಸಸ್ನ ಕೊಟ್ಟಿರ್ತಾರೆ, ಅದನ್ನ ಮಗು ಓದಿ ರೆಕಗ್ನೈಸ್ ಮಾಡಬೇಕು. ಅಂದರೆ ಅದು ಯಾವ ಆಯಾಮಕ್ಕೆ ಬರುತ್ತೆ. ಈ ವ್ಯವಹಾರ ಪರಿಸರ ಏನಿದೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಅದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬರುತ್ತಾ ಅಥವಾ ಲೀಗಲ್ ಎನ್ವಿರಾನ್ಮೆಂಟ್ ಬರುತ್ತಾ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಬರುತ್ತಾ, ಅದು ರೆಕಗ್ನೈಸ್ ಮಾಡಿ ಬರೀಬೇಕು. ಆ ರೀತಿ ಪ್ರಶ್ನೆಗಳಿರುತ್ತೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಅವರಿಗೆ ಅದರ ಲಕ್ಷಣಗಳನ್ನ ಕೇಳಿರ್ತಾರೆ. ಅದರಿಂದ ಮಕ್ಕಳು ಏನು ಮಾಡ್ತಾ ಹೋಗ್ಬೇಕಂದ್ರೆ ಅವರಲ್ಲಿ 4 ಪಾಯಿಂಟ್, ಈಗ 8 ಪಾಯಿಂಟ್ ಇದೆ ಅಂತ ಹೇಳಿದ್ರೆ 8 ಕಲಿಯೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಯಾವುದಾದ್ರೂ 4 ಪಾಯಿಂಟನ್ನು ನೀಟಾಗಿ ಓದ್ಕೊಂಡ್ರೆ ಸಾಕಾಗಿರುತ್ತೆ ಸರ್. ಈ ಪರೀಕ್ಷೆ ಹತ್ರ ಬರ್ತಾ ಬರ್ತಾ ಈ ವಿಶೇಷವಾಗಿ ವ್ಯವಹಾರ ಅಧ್ಯಯನ ಅನ್ನುವಂಥ ಒಂದು ವಿಷಯವನ್ನು ಹೇಗೆ ಓದಬೇಕಾಗುತ್ತೆ ಮಕ್ಕಳು? ವ್ಯವಹಾರ ಅಧ್ಯಯನ ಅನ್ನುವಂಥ ವಿಷಯ ಅಂತ ನೋಡಿದಾಗ ಈಗ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ನಮ್ಮ ಕಾಮರ್ಸ್ ಅಲ್ಲಿ ಈಗ ಅಕೌಂಟೆನ್ಸಿ ಏನಿದೆ ಅಕೌಂಟೆನ್ಸಿನೂ ಈಸಿಯಾಗಿ ಮಾಡ್ತಾರೆ ಎಲ್ಲಾ ಸಬ್ಜೆಕ್ಟ್ಸು. ಬಟ್ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದ್ರೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಮಕ್ಕಳು ತುಂಬಾನೇ. ಇದೇ ಟಫ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಮ್ಗೆ ಈಗ ನಮ್ಮ ಕಾಲೇಜಲ್ಲೂ ನಮ್ಮ ಮಕ್ಕಳು ಕೇಳ್ತಾ ಇರ್ತಾರೆ, ಒಂದು ಚಾಪ್ಟರ್ ಓದಿದ್ರೆ ಇನ್ನೊಂದು ಚಾಪ್ಟರ್ ಮರ್ತೋಗುತ್ತೆ ಮಿಸ್, ಇದು ಒಂದ್ ಕಡೆಯಿಂದ ಓದ್ತಾ ಇರ್ತೀವಿ ಫಸ್ಟ್ ಚಾಪ್ಟರ್ ಮರ್ತೋಗುತ್ತೆ ಅಥವಾ ಕನ್ಫ್ಯೂಷನ್ ಆಗುತ್ತೆ, ಈ ರೀತಿ ಹೇಳ್ತಾ ಇರ್ತಾರೆ. ಅದರಿಂದ ಏನ್ ಮಾಡ್ಬೇಕಂದ್ರೆ ಅವರು ಒಂದೇ ದಿನ ಎಲ್ಲಾ ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸರ್. ಇವಾಗ ಟೈಮ್ ತುಂಬಾ ಕಡಿಮೆ ಇದೆ. ಸೊ ಇವಾಗ್ಲೂ ಏನು ಓದ್ಬೇಕಂತ ಅನ್ಕೊಂಡಿರ್ತಾರೆ ಅವ್ರು ಇವಾಗ ಈ 2 ಅಂಕದ ಪ್ರಶ್ನೆನೇ ತಗೊಂಡ್ರೆ 2 ಅಂಕದ ಪ್ರಶ್ನೆಗಳು ಒಂದೇ ದಿನ ಎಲ್ಲ 6 ಪ್ರಶ್ನೆಗೆ ಅಂದ್ರೆ 6 ಪಾಠದ ಪ್ರಶ್ನೆಗಳನ್ನ ಓದೋದಿಕ್ಕೆ ಆಗೋದಿಲ್ಲ. ಅದ್ರ ಬದಲಾಗಿ ಇವತ್ತಿಂದ ಅವ್ರು ಸ್ಟಾರ್ಟ್ ಮಾಡಿದ್ರು ಪ್ರತಿದಿನ ಒಂದೊಂದು ಪಾಠದ್ದು, ಇವತ್ತು ಒಂದು ಪಾಠದ್ದು 2 ಅಂಕದ ಪ್ರಶ್ನೆಗಳಂದ್ರೆ ಒಂದು 7 to 8 ಕ್ವಶನ್ಸ್ ಇರುತ್ತೆ. ಸೊ ಒಂದು ದಿನಕ್ಕೆ 2 ಅಂಕದ್ದು ಎಷ್ಟು 7 to 8 ಕ್ವಶನ್ಸ್ ಕಲಿಯೋದಂತ ಅಂದ್ರೆ ಅವ್ರಿಗೇನು ಕಷ್ಟ ಅನ್ಸೋದಿಲ್ಲ. ಅದರಿಂದ ಅವರು ಪ್ರತಿದಿನ ಒಂದೊಂದು ಪಾಠವನ್ನ ಆಯ್ಕೆ ಮಾಡಿಕೊಂಡು ಓದಿದ್ರೆ ಒಳ್ಳೇದು ನನ್ನ ಪ್ರಕಾರ. ಈಗ ನೀವು ವ್ಯವಹಾರ ಅಧ್ಯಯನದ ಉಪನ್ಯಾಸಕರಾಗಿ ಮಕ್ಕಳಿಗೆ ಇರುವಂಥ 11 ಚಾಪ್ಟರ್ಗಳಲ್ಲಿ ತುಂಬಾ ಕಷ್ಟ ಅಂತ ಅನ್ಸೋದು ಯಾವುದು ನೀವು ಗುರುತಿಸೋದಾಗಿ? ನಾವು ಗುರುತಿಸಿರೋ ಹಾಗೆ ತುಂಬಾ ಕಷ್ಟ ಅನ್ನುವಂಥ ಚಾಪ್ಟರ್ ಏನಿದೆ ಮಾರ್ಕೆಟಿಂಗ್ ಚಾಪ್ಟರ್. ಯಾಕಂತಂದ್ರೆ ಹೌದು ತುಂಬಾನೇ ಲೆಂತಿ ಇದೆ, ತುಂಬಾ ಲೆಂತಿ ಚಾಪ್ಟರ್ ಆಗಿರೋದ್ರಿಂದ. ಒಂದು ಪ್ರಶ್ನೆ ಇದೆ ನೋಡೋಣ ಯಾರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಭಾರ್ಗವಿ ಅಂತ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಲೂರಿಂದ. ಮಾತಾಡಪ್ಪ ಭಾರ್ಗವಿ. ಕ್ವಶನ್ ಬ್ಯಾಂಕ್ ಮತ್ತೆ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ಸೇ ಬರ್ತಾವ ಪರ್ಟಿಕ್ಯುಲರ್ ಆಗಿ? ಕ್ವಶನ್ ಬ್ಯಾಂಕ್ ಅಲ್ಲಿರೋ ಅಂತ ಪ್ರಶ್ನೆಗಳೇ ಬರುತ್ತಾ ಅಂತ ಕೇಳ್ತಾರೆ. ಓಕೆ, ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಕ್ವಶನ್ಸ್ ಏನಿದೆ ನಿಮ್ಮ ಹೋಲ್ ಸಿಲೆಬಸ್ ಏನಿದೆ ಸಿಲೆಬಸ್ಗೆ ತಕ್ಕಾಗಿ ಬ್ಲೂ ಪ್ರಿಂಟ್ಗೆ ತಕ್ಕಾಗಿ ಫ್ರೇಮ್ ಮಾಡಿರುವಂಥದ್ದು. ಅದರಿಂದ ನೀವು ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂಥ ಕ್ವಶನ್ಸು ಓದ್ಕೋಬೇಕು. ಮತ್ತೆ 1 marks 2 marks ಕ್ವಶನ್ಸ್ ಏನಿದೆ ಅದು ಪರ್ಟಿಕ್ಯುಲರ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿ ಕೇಳಿರೋದೇ ಹೇಳ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ 1 marks ಮತ್ತೆ 2 marks ಕ್ವಶನ್ಸ್ ನ ಕೇಳ್ತಾ ಹೋಗ್ಬೋದು ಕಣಪ್ಪ. ಬೇರೆ ಏನೋ ಪ್ರಶ್ನೆ ಇದೆಯಾ ಭಾರ್ಗವಿ? ಈಗ ಸ್ವಲ್ಪ ಕಠಿಣ ಅಂತ ಹೇಳಿ ತಾವೇ ಹೇಳಿದ್ರಿ, ಮಾರ್ಕೆಟಿಂಗ್ ಚಾಪ್ಟರ್ ಸ್ವಲ್ಪ ಕಷ್ಟ ಅಂತ ಹೇಳಿ, ಅದನ್ನು ಸುಲಭ ಮಾಡ್ಕೊಳ್ಳೋ ಅಂತದ್ದು ಹೇಗೆ ವಿದ್ಯಾರ್ಥಿ?
ಸುಲಭ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಸರ್ 4 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಈಗ 4 ಮಾರ್ಕ್ಸ್ಗೆ ಕೆಲವೊಂದು ಕ್ವಶನ್ಸ್ ಇರುತ್ತೆ, ಮತ್ತು 8 ಮಾರ್ಕ್ಸ್ಗೂ ಕೆಲವೊಂದು ಕ್ವಶನ್ಸ್ ಇರ್ತಾ ಹೋಗುತ್ತೆ. ಸೊ ಫಸ್ಟ್ ಮಕ್ಕಳು ಏನು ಮಾಡ್ತಾ ಹೋಗ್ತಾರೆ ಅಂದರೆ ವಿತ್ ಎಕ್ಸ್ಪ್ಲನೇಷನ್ನೇ ಸ್ಟಾರ್ಟಿಂಗ್ ಓದೋದ್ರಿಂದ ಅವ್ರಿಗೆ ಕಷ್ಟ ಅನ್ನಿಸ್ಬೋದು. ಅವರು ಪ್ರತಿದಿನನೂ ಕೂಡ 1 ಅಥವಾ 2 ಪ್ರಶ್ನೆಗಳೇನಿದೆ ಫಸ್ಟು ಪಾಯಿಂಟ್ಸ್ ಏನಿದೆ ಅದು ಲಿಸ್ಟ್ ಔಟ್ ಮಾಡಿ ಪಾಯಿಂಟ್ಸ್ನ ಕಲಿತು ಅದಾದಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಓದ್ಕೊಂಡ್ರೆ ಒಳ್ಳೆಯದು. ಆ ಥರ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹೌದು. ಈಗ ನೀವು ಹೇಳಿದ್ರಿ ಮೇಡಮ್, ಈಗ ಒಂದು ದಿವಸಕ್ಕೆ ಒಂದು ಚಾಪ್ಟರ್ ಓದೋಂಥದ್ದು ಸೂಕ್ತ ಅಂತೇಳಿ ಹೇಳಿದ್ರಿ. ಪರೀಕ್ಷೆ ಇನ್ನೂ ಹತ್ತಿರ ಆಗ್ತಾ 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 ಅವ್ರಿಗೆ ಇನ್ನೊಂದು ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ, ಆವಾಗ ಸಮಯನೂ ಕಡಿಮೆ ಇರುತ್ತೆ. ಆ ಪರೀಕ್ಷಾ ಸಮಯಕ್ಕೆ ಅಂದರೆ ಒಂದು ದಿವಸ ಅಥವಾ 2 ದಿವಸ ಇದೆ ಅನ್ನುವಾಗ ಅವಾಗ ಹೇಗೆ ಓದಬೇಕು, ಅದಕ್ಕೆ ಪೂರ್ವಭಾವಿ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಮಕ್ಕಳು ಏನು ಮಾಡಬೇಕಂದ್ರೆ ಇವಾಗ ಏನು ಓದ್ತಾ ಇದ್ದಾರೆ ಅವರು ಓದ್ತಾ ಇದ್ದಂಗೆ ಕೀ ಪಾಯಿಂಟ್ಸ್ನ ಮಾಡ್ಕೊಂಡ್ರೆ ಬೆಸ್ಟ್. ಯಾಕಂತಂದರೆ ನಮಗೆ ಇನ್ನು 2 ದಿನ ಇದೆ ಪರೀಕ್ಷೆ ಅಂದರೆ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಓದೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಸರ್. ಅದರಿಂದ ಅವ್ರು ಇವಾಗ ಏನು ಓದಿರ್ತಾರೆ ಅವರು ಪ್ರತಿ ಪಾಠ ಓದಿದಾಗೆ ಕೀ ಪಾಯಿಂಟ್ಸ್ನ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಇನ್ನು 1 ದಿನ ಇದೆ ಅಂತ ಅಂದಾಗಲೂ ಕೀ ಪಾಯಿಂಟ್ಸ್ ರಿವಿಷನ್ ಮಾಡ್ಕೊಂಡ್ರೆ ಬೆಸ್ಟ್ ಅವರಿಗೆ. ಕೀ ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡು ಹೋದ್ರೆ ಕೀ ಪಾಯಿಂಟ್ಸ್ ಮಾಡಿಕೊಂಡು ಅದನ್ನು ಒಂದ್ಸಲ ರಿವೈಸ್ ಮಾಡಿ ಎಕ್ಸಾಮ್ ಬರೆಯೋದಕ್ಕೆ ಹೋದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಕೀ ಪಾಯಿಂಟ್ಸ್ ಮಾಡ್ಕೊಂಡ್ರು ಕೂಡ ಅದು ಅರ್ಥ ಆಗಬೇಕು ಅಂದ್ರೆ ಇವ್ರು ಓದಿರ್ಬೇಕು ಮೊದಲೇ ಕೀ ಪಾಯಿಂಟ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಓದ್ತೀನಿ ಅಂತ ಅಂದ್ರೂ ಕೂಡ ಆಗೋದಿಲ್ಲ. ಮೊದಲು ಅದನ್ನ ಸ್ವಲ್ಪ 2-3 ಸಾರಿ ಚೆನ್ನಾಗಿ ಓದಿ ತಾವು ಹೇಳಿದಾಗೆ ಕೀ ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡು ಆನಂತರ ಅದನ್ನು ನೋಡಿದ ತಕ್ಷಣ ಅವ್ರಿಗೆ ನೆನಪಾಗುತ್ತೆ. ಆ ಥರ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಇನ್ನು ಈ ವ್ಯವಹಾರ ಅಧ್ಯಯನ ಅನ್ನುವಂಥದ್ದು ಈ ತಾವು ವಾಣಿಜ್ಯ ವಿಭಾಗದಲ್ಲೇ ಸ್ವಲ್ಪ ಕಠಿಣವಾದಂಥ ಒಂದು ವಿಷಯ ಅಂತೇಳಿ ಹೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಪರೀಕ್ಷಾ ಹಾಲ್ನಲ್ಲಿ, ಯಾಕೆಂದರೆ ಇದೊಂದು ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್ ಅನ್ನೋದು ಅವರ ಮನಸ್ಸಿನಲ್ಲಿರುತ್ತೆ, ಹಾಗಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹೇಗೆ ಇದನ್ನ ಫೇಸ್ ಮಾಡಬೇಕು? ಪರೀಕ್ಷಾ ಕೊಠಡಿನಲ್ಲಿ ಮಕ್ಕಳು ಏನು ಪರೀಕ್ಷೆಯನ್ನು ಬರೆಯೋಕೆ ಹೋಗ್ತಾರೆ ಗಾಬರಿ ಆಗೋದನ್ನ ಫಸ್ಟ್ ನಿಲ್ಲಿಸ್ಬೇಕು ಸರ್. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ತುಂಬ ಟೆನ್ಷನ್ ಆಗಿಬಿಡ್ತಾರೆ. ಸೊ ಟೆನ್ಷನಲ್ಲಿ ಅವ್ರಿಗೆ ಎಷ್ಟೊಂದ್ಸಲ ಓದಿರುವಂಥ ಉತ್ತರಗಳು ಸಹ ಅವ್ರಿಗೆ ಮರ್ತೋಗುವಂಥ ಸಾಧ್ಯತೆಗಳಿರ್ತಾ ಹೋಗುತ್ತೆ. ಅದರಿಂದ ಅವ್ರಿಗೆ ಈ ಪರೀಕ್ಷೆ ಭಯ ಅನ್ನೋಂಥದ್ದನ್ನ ಬಿಡಬೇಕು. ಆ ಪರೀಕ್ಷೆ ಭಯವನ್ನು ಬಿಟ್ಟವರು ನಾರ್ಮಲಿ ಅಂದರೆ ಅವ್ರಿಗೆ ಏನು ಓದಿರ್ತಾರೆ ಅದಷ್ಟು ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು. ಮತ್ತು ನಮ್ಗೆ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 3 hours ಇದೆ ಟೈಮು. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ 100 ಮಾರ್ಕ್ಸ್ಗಿತ್ತು. ಸೊ 15 ಮಿನಿಟ್ಸ್ ಏನಿದೆ ಅದು ಎಕ್ಸ್ಟ್ರಾ ಕ್ವಶನ್ ಪೇಪರ್ನ ಓದೋದಕ್ಕೆ ಅಂತೇಳಿ ಕೊಡ್ತಾ ಇದ್ರು. ಇನ್ನು 3 hours ಅವ್ರಿಗೆ ಬರೆಯೋದಕ್ಕೆ ಅಂತೇಳಿ ಅವಕಾಶ ಇರ್ತಾ ಇತ್ತು. ಆದರೆ ಇವಾಗ ನಮಗೆ 3 hours ಅಷ್ಟೇ ಇದೆ. ಅದರಲ್ಲಿ 15 ಮಿನಿಟ್ಸ್ ಅವರು ಕ್ವಶನ್ ಪೇಪರ್ನ ಓದೋದಕ್ಕೆ, ಮತ್ತು ಇನ್ನು 2 hours 45 ಮಿನಿಟ್ಸ್ ಏನಿದೆ ಅವರಿಗೆ ರೈಟಿಂಗಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಮಕ್ಕಳು ಕ್ವಶನ್ ಪೇಪರ್ ಏನಿದೆ ಅದನ್ನು ಜಾಗರೂಕವಾಗಿ ಓದಬೇಕು. ಮೊದಲಿಗೆ ಅವರು ಪರೀಕ್ಷೆ ಇದೆ ಅನ್ನುವಂಥ ಭಯವನ್ನು ಬಿಟ್ಟು ಕ್ವಶನ್ ಪೇಪರ್ ಏನಿದೆ ಅದನ್ನು ನೀಟಾಗಿ ಓದ್ಕೊಂಡ್ರೆ ಬರಿತಾ ಹೋಗ್ಬೋದು ಸರ್. ಈಗ ನಿಮ್ಮ ಪ್ರಕಾರ ಪೂರ್ಣ ಕ್ವಶನ್ ಪೇಪರ್ನ ಪ್ರಾರಂಭದಲ್ಲೇ ಓದಬೇಕು ಅಥವಾ ಒಂದೊಂದು ಪಾರ್ಟ್ ನೋಡ್ಕೊಂಡು ಹೋಗೋದು ಸೂಕ್ತ ಸರ್? ಪೂರ್ತಿ ಸ್ಟಾರ್ಟಿಂಗ್ ಫಸ್ಟ್ ಅವ್ರಿಗೆ ಏನು 15 ನಿಮಿಷ ಟೈಮ್ ಇದೆ ಅವಾಗ ಪ್ರತಿ ಪಾರ್ಟ್ ನೋಡಿ ಎಲ್ಲ ಪ್ರಶ್ನೆಗಳನ್ನ ಓದ್ಕೊಂಡ್ರೇನೆ ಉತ್ತಮ ಸರ್. ಇನ್ನು ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವು ಥರದ ಗೊಂದಲಗಳಿರುತ್ತೆ. ಗೊಂದಲ ಅಂತ ಹೇಳಿದರೆ ಒಂದು 4 ಪ್ರಶ್ನೆ ಎ ಪಾರ್ಟಲ್ಲಿ ಬರೆಯೋದು, ಮತ್ತು ಡಿ ಪಾರ್ಟ್ಗೆ ಹೋಗೋದು, ಅಥವಾ ಸಿ ಪಾರ್ಟ್ಗೆ ಬರೋದು, ಮತ್ತೆ ಎ ಪಾರ್ಟಿಗೆ ಬರೋದು, ಹೀಗೆ ಮಾಡುವಂಥದ್ದು ಸೂಕ್ತವೋ ಅಲ್ವಾ? ಅದು ಸೂಕ್ತ ಇರೋದಿಲ್ಲ ಸರ್. ಅಂದ್ರೆ ವ್ಯಾಲ್ಯೂಯೇಷನ್ ನಲ್ಲಿ ಏನು ತೊಂದರೆ ಆಗೋದಿಲ್ಲ. ಮಗು ಕ್ವಶನ್ ನಂಬರ್ ಹಾಕಿದ್ದಾರೆ ಅಂದ್ರೆ ಅವ್ರು ಹೇಗ್ ಬರೆದ್ರು ಕೂಡ ವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಆದ್ರೆ ಅದು ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ನಾವು ಅವಾಗಲೇ ಹೇಳ್ದಾಗೆ ಪಾರ್ಟ್ ಎ ಏನಿದೆ ಅದರಲ್ಲಿ 20 ಪ್ರಶ್ನೆಗಳಿರುತ್ತೆ. ಅಂದ್ರೆ 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದಿ ಬ್ಲಾಂಕ್ಸ್, ಇನ್ನು 5 ಮ್ಯಾಚ್ ದಿ ಫಾಲೋಯಿಂಗು, 1 ವರ್ಡ್ ಕ್ವಶನ್ಸ್ 5 ಕೊಟ್ಟಿರ್ತಾರೆ. ಒಂದೇ ಕಡೆ ಮಕ್ಕಳು ಉತ್ತರವನ್ನ ಬರೆಯೋದ್ರಿಂದ ಅವ್ರಿಗೂ ಕ್ಲಾರಿಟಿ ಇರುತ್ತೆ. ಅಂದ್ರೆ ನಾನು 5 ಪ್ರಶ್ನೆಗೂ ಕೂಡ ಉತ್ತರವನ್ನ ಬರೆದೀನಿ ಅನ್ನುವಂಥದ್ದು ಅವ್ರಿಗೂ ಇರುತ್ತೆ. ಎಲ್ಲೆಲ್ಲೋ ಒಂದೊಂದು ಉತ್ತರ ಬರೆಯೋದ್ರಿಂದ ಅವ್ರಿಗೂ ಗೊಂದಲಕ್ಕೀಡಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ಕೆಲವೊಂದ್ಸಲ ಏನ್ ಮಾಡ್ಬೋದು, ಅವರು 5 ಪ್ರಶ್ನೆಗಳಿಗೆ ಉತ್ತರ ಬರೆಯೋ ಕಡೆ ಬರೀ 3 ಪ್ರಶ್ನೆಗಳಿಗೆ ಬರ್ದಿರ್ಬೋದು. ಯಾಕಂದ್ರೆ ಎಲ್ಲಾ ಪೇಜಲ್ಲೂ ಅವರು ಚೆಕ್ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ ಅವ್ರಿಗೂ ಎಕ್ಸಾಮ್ ಅಲ್ಲಿ. ಅದರಿಂದ ಒಂದೇ ಕಡೆ ಬರೆದ್ರೆ ಉತ್ತಮ. ಒಂದೊಂದೇ ಪಾರ್ಟ್. ಈಗ ಅವರು ಫಸ್ಟ್ ಯಾವ ಪಾರ್ಟ್ ಡಿ ಬರೀಲಿ ಬೇಕಿದ್ರೆ ತೊಂದರೆ ಇಲ್ಲ. ಪಾರ್ಟ್ ಡಿ ಅಂತ ಹಾಕಿ 3 ಪ್ರಶ್ನೆಗಳನ್ನ ಬರೀಬೇಕು. 3 ಪ್ರಶ್ನೆಗಳು ಒಂದೇ ಕಡೆ ಬರೆದ್ರೆ ಅವ್ರಿಗೂ ಕನ್ಫರ್ಮ್ ಇರುತ್ತೆ ಈ ಪಾರ್ಟ್ ಏನಿದೆ ನಾನು 3 ಪ್ರಶ್ನೆಗೆ ಉತ್ತರ ಬರೆದಿದ್ದೀನಿ. ದೆನ್ ಪಾರ್ಟ್ ಸಿ, ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಒಂದೇ ಕಡೆ ಉತ್ತರ ಬರೆಯೋದ್ರಿಂದ ನಾನು 6 ಪ್ರಶ್ನೆಗಳಿಗೂ ಉತ್ತರವನ್ನ ಬರ್ದಿದ್ದೀನಿ ಅಂತ ಕನ್ಫರ್ಮೇಶನ್ ಅವ್ರಿಗೂ ಕೂಡ ಇರುತ್ತೆ, ಮಕ್ಕಳಿಗೂ ಕೂಡ. ಆಮೇಲೆ ಈ ವ್ಯವಹಾರ ಅಧ್ಯಯನದಂತಹ ವಿಷಯಗಳೇನಿರುತ್ತೋ ಇಲ್ಲಿ ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಬರೆಯುವಂಥವ್ರು ಕೂಡ ಹೆಚ್ಚಿಗೆ ಇರ್ತಾರೆ. ಹೌದು ಸರ್. ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಕೂಡ ಉತ್ತರ ಬರೆಯುವಂಥವ್ರು ಏನೇನು ವಿಷಯಗಳನ್ನ, ಏನೇನು ಅಂಶಗಳನ್ನು ಗಮನಿಸಬೇಕು?
ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಸ್ಟೂಡೆಂಟ್ಸು ಕೂಡ ಇರ್ತಾ ಹೋಗ್ತಾರೆ. ಸೊ ಇಬ್ಬರೂ ಕೂಡ ಅಷ್ಟೇ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅದನ್ನ ಓದ್ಕೊಳ್ತಾ ಹೋಗ್ಬೇಕು ಮತ್ತೆ ಬರೀತಾ ಹೋಗ್ಬೇಕು. ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಕನ್ನಡ ಮೀಡಿಯಂ ಮಕ್ಕಳು ಕೆಲವೊಂದು ಎಕ್ಸ್ಪ್ಯಾನ್ಷನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದನ್ನು ಕೊಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಈ ರೀತಿಯಾಗಿ ಕೇಳ್ತಾ ಹೋದಾಗ ಎಕ್ಸ್ಪ್ಯಾನ್ಷನ್ ಎಲ್ಲ ಬರೆಯೋದಕ್ಕೆ ಇವ್ರಿಗೆ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಗೊತ್ತಾಗಿಲ್ಲ, ಸೊ ಕನ್ನಡದಲ್ಲಿ ಬರಿತಾ ಇದ್ದೀವಿ, ನಾವು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರಲ್ಲ ಅಂದರೆ ಅವ್ರು ಕನ್ನಡದಲ್ಲೇ ಅದನ್ನು ಬರಿತಾ ಹೋಗ್ಬೋದು. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸಲ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾಗ ಪದದ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಅಂತ ಸಮಯದಲ್ಲಿ ಅವರು ಮಾರ್ಕ್ಸ್ ಅನ್ನ ಕಳ್ಕೊಡುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಅವ್ರು ಕನ್ನಡದಲ್ಲಿ ಬರೋದ್ರೂ ಏನ್ ತೊಂದರೆ ಆಗೋದಿಲ್ಲ ಸರ್. ಮತ್ತೆ ಅದ್ರ ಜೊತೆಗೆ ಅವ್ರು ಏನು ಉತ್ತರಗಳನ್ನ ಬರಿತಾ ಹೋಗ್ತಾರೆ, 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅವರು ಫಸ್ಟ್ ಏನ್ ಆನ್ಸರ್ ಬರ್ದಿರ್ತಾರೆ ಅದನ್ನ ಮಾತ್ರ ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತೀವಿ. ಈ ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ವಶನ್ ಅಂತೇಳಿ ಹಾಕ್ತಾರೆ ಕ್ವಶನ್ ನಂಬರು, ಫಸ್ಟ್ ಏನು ಮಾಡ್ತಾರೆ ಆಪ್ಷನ್ ಸಿ ಅಂತೇಳಿ ಒಂದು ಉತ್ತರವನ್ನು ಬರೀತಾರೆ. ಅದು ನೆಕ್ಸ್ಟ್ ಪೇಜಲ್ಲೋ ಅಥವಾ ಲಾಸ್ಟ್ ಪೇಜಲ್ಲೋ ಮತ್ತೆ ಆಪ್ಷನ್ ಡಿ ಅಂತ ಉತ್ತರವನ್ನ ಬರೆದಿರ್ತಾರೆ. ಯಾಕಂದ್ರೆ ಎರಡೆರಡು ಬರೆದು ಬಿಡ್ತಾರೆ, ಯಾವ ಸರಿ ಇರುತ್ತೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ಹಂಗಿದ್ರೆ ಎರಡು ಉತ್ತರನ ಕನ್ಸಿಡರ್ ಮಾಡಲ್ಲ, ಇವರು ಫಸ್ಟ್ ಯಾವ ಆನ್ಸರ್ನ ಬರೆದಿರ್ತಾರೆ ಅದನ್ನ ಮಾತ್ರ ಕನ್ಸಿಡರ್ನ ಮಾಡ್ತಾ ಹೋಗ್ತೀವಿ. ಅದರಿಂದ ಫಸ್ಟ್ ಏನ್ ಬರೀತಾರೆ ಅಲ್ಲೇ ಸರಿ ಉತ್ತರ ಬರೆಯುವಂಥದ್ದು ಸೂಕ್ತ ಅಂತೇಳಿ ಸರ್. ಸೂಕ್ತ. ಇನ್ನು ಈ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಅದಕ್ಕಿಂತ ಮೊದಲು ಇನ್ನೊಂದೇನು ಅಂತ ಹೇಳಿದರೆ 100ಕ್ಕೆ 100 ಅಂಕಗಳನ್ನು ಈ ವಿಷಯದಲ್ಲಿ ತೆಗೆದುಕೊಳ್ಬಹುದು. ತಗೋಬಹುದು ಸರ್, ತಗೋಬಹುದು. ಯಾಕಂದ್ರೆ 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಈಗ ಎಕ್ಸ್ಟರ್ನಲ್ 80ಕ್ಕೆ 80 ತೆಗಿತಾ ಇದೆ ಮಗು ಅಂತ ಹೇಳಿದ್ರೆ ಅವ್ರಿಗೆ ಇಂಟರ್ನಲ್ಸ್ ಕೂಡ ಅಷ್ಟೇನೆ, ಇಂಟರ್ನಲ್ಸ್ ಅಲ್ಲೂ ಕೂಡ ಅವ್ರಿಗೆ ಬಂದಿರುತ್ತೆ. ಸೊ ಅದರಿಂದ ಅವರು ಇಲ್ಲಿ ಎಕ್ಸ್ಟರ್ನಲ್ ಅಲ್ಲೂ ಬರ್ಕೊಂಡ್ರೆ 100ಕ್ಕೆ 100 ಅಂಕಗಳನ್ನ ತೆಗಿತಾ ಹೋಗ್ಬೋದು. ಆದ್ರೆ ಅವರು 100ಕ್ಕೆ 100 ಅಂಕನೂ ನಾವು ತೆಗಿಬೇಕು ಅನ್ನೋರು 1 ಮಾರ್ಕ್ಸ್ ಕ್ವಶನ್ಸ್ ಏನದಕ್ಕೆ ತುಂಬಾನೇ ಪ್ರಯಾರಿಟಿಯನ್ನ ಕೊಡಬೇಕು. ಎಲ್ಲಾ ಚಾಪ್ಟರ್ ಅಲ್ಲೂ ಸಹ 1 ಮಾರ್ಕ್ಸ್ ಕ್ವಶನ್ಸ್ಗೆ ಓದ್ತಾ ಹೋಗ್ಬೇಕಾಗುತ್ತೆ. ಅಲ್ಲಿ 1 ಮಾರ್ಕ್ಸ್ ಬರೆದ್ರೆ ಅದು ಒಂದು ಕೂಡ ತಪ್ಪಾಗಬಾರ್ದು, ಒಂದು ಕೂಡ ತಪ್ಪಾದ್ರೂ ಕೂಡ ಅವರಿಗೆ ಮಾರ್ಕ್ಸ್ ಸ್ಕೋರ್ ಆಗಲ್ಲ, ಮಾರ್ಕ್ಸ್ ಬರಲ್ಲ. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಓದುವಂಥದ್ದು ಹೆಚ್ಚು ಒಳ್ಳೆಯದು. ಇನ್ನು ಕೆಲವರು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾರಣಗಳಿಂದ ಓದೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಈಗ ಪರೀಕ್ಷೆ ಸಮೀಪದಲ್ಲಿದ್ದಾರೆ, ಏನೂ ಓದಿಲ್ಲ ಅನ್ನೋರು ಕೂಡ ಈಗ ತಯಾರಿಯನ್ನ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು. ಹೌದು ಸರ್, ಪಾಸ್ ಆಗ್ಬಹುದು. ಹೇಗೆ ಓದ್ಬೇಕಾಗುತ್ತೆ ಅವರು? ನಾವು ಹೇಳಿದ್ವಿ ಈ ಸಲ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇದೆ. ಸೊ ಎಲ್ಲಾ ಚಾಪ್ಟರ್ನು ಓದೋದ್ರಿಗಿನ್ನ ಅವ್ರಿಗೆ ಇವಾಗ ಏನಿದೆ ಎಕ್ಸ್ಟರ್ನಲ್ ಅಲ್ಲಿ 80ಕ್ಕೆ 24 ಅಂಕಗಳನ್ನ ಅವ್ರು ತೆಗಿಬೇಕು. 24 ಮಿನಿಮಮ್ ಅವರು 24 ಅನ್ನ ಸ್ಕೋರ್ ಮಾಡಬೇಕು. ಅದರಿಂದ ಈ 4 ಅಂಕದ ಹೇಳಿದ್ವಿ, ಎಷ್ಟು 4 ಅಂಕದ 6 ಪ್ರಶ್ನೆಗಳಿದೆ. 6 ಪ್ರಶ್ನೆಗಳಿಗೆ ಯಾವ್ದಾದ್ರು 6 ಪಾಠಗಳು. ಸೊ 6 ಪಾಠಗಳಲ್ಲಿ ಓದ್ಕೊಂಡ್ರೆ ಅಥವಾ ಅವ್ರಿಗೆ 6 ಪಾಠನೂ ಓದಕ್ಕಾಗ್ತಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು 4 ಪಾಠಗಳನ್ನ ಓದ್ಕೊಂಡು ಅಲ್ಲೊಂದು 4 ಪಾಠಗಳಿಗೆ ಮತ್ತೆ 8 ಮಾರ್ಕ್ಸ್ ಇಂದು 1-2 ಪ್ರಶ್ನೆಗಳು, ಇನ್ನು 2 ಮಾರ್ಕ್ಸ್ ಇಂದು ಸ್ವಲ್ಪ ಪ್ರಶ್ನೆಗಳನ್ನ ಓದ್ಕೊಂಡ್ರು ಮಿನಿಮಮ್ ಒಂದು 30 to 35 ಅನ್ನ ಸ್ಕೋರ್ ಮಾಡ್ಬೋದು. ಸೊ ಅವ್ರು ಏನಂದ್ರೆ ಪ್ಲಾನ್ ಮಾಡಿ ಓದ್ಬೇಕು ಇವಾಗಿಂದನು. ಈಗಲೇ ಕೂತ್ಕೊಂಡು ಓದಿದ್ರು ಕೂಡ ಕಷ್ಟ ಆಗೋದಿಲ್ಲ. ಇಲ್ಲ, ಕಷ್ಟ ಆಗೋದಿಲ್ಲ. ಅಂತಿಮವಾಗಿ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪರೀಕ್ಷೆ ತುಂಬಾನೇ ಹತ್ರ ಇದೆ, ಸಮೀಪದಲ್ಲೇ ಪರೀಕ್ಷೆ ಇರೋದ್ರಿಂದ ಓದ್ಬೇಕು ಮಕ್ಕಳು. ಮತ್ತೆ ಈ ಸ್ಲೋ ಲರ್ನರ್ಸ್ ಅನ್ನುವಂಥವ್ರು, ಈಗ ನಮಗೆ ಎಷ್ಟು ಓದಿದ್ರು ನಮಗೆ ಅರ್ಥನೇ ಆಗ್ತಾ ಇಲ್ಲ, ನಂಗೆ ಇದು ಒಂದು ಓದಿದ್ರೆ ಒಂದು ಮರ್ತೋಗ್ತಿದೆ ಅನ್ನುವಂಥ ಮಕ್ಕಳು ಬರೆದು ಅಭ್ಯಾಸ ಮಾಡೋದು ಸಹ ಉತ್ತಮನೇ. ಯಾಕಂತಂದ್ರೆ ಅವ್ರು ಏನು ಓದಿರ್ತಾರೆ ಒಂದು ಸಲ ಬರೆದ್ರೆ ಅದು ನೆನಪಲ್ಲಿ ಉಳಿಯುತ್ತೆ ಸ್ವಲ್ಪ. ಮತ್ತೆ ಇವಾಗಿಂದಾನೇ ಕೀ ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಮಗೆ ಪೂರ್ತಿ ಈಗ 11 ಪಾಠ ಇದೆ, 11 ಪಾಠನೂ ನಮಗೆ ಓದಕ್ ಆಗ್ತಿಲ್ಲ ಅನ್ನುವಂಥವ್ರು 11 ಪಾಠಕ್ಕಿಂತ ಪಾರ್ಟ್ 1 ನಾವು ಹೇಳ್ದಂಗೆ 84 ಮಾರ್ಕ್ಸ್ ಇರುತ್ತೆ. ಸೊ 6ರಿಂದ 7 ಪಾಠಗಳು. ಈಗ ನನಗೆ ತುಂಬಾ ನಾವು ಚೆನ್ನಾಗಿ ಓದ್ತೀನಿ, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀವಿ ಅನ್ನೋರು 11 ಪಾಠಗಳನ್ನು ಸಹ ಓದಬೇಕಾಗತ್ತೆ. ಇಲ್ಲ ನನಗೆ ಓದಕ್ ತುಂಬಾ ಕಷ್ಟ ಆಗುತ್ತೆ, ನಾನು ಫೇಲ್ ಆಗ್ತೀನಿ ಅಂತ ಭಯ ಇರುವಂತ ವಿದ್ಯಾರ್ಥಿಗಳು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಅವ್ರ 11 ಪಾಠ ಏನಿದೆ ಅದರಲ್ಲಿ 11 ಪಾಠನೂ ಓದೋದು ಬೇಡ. ಅದ್ರಲ್ಲಿ ಅವ್ರಿಗೆ ಎಷ್ಟು ಬೇಕು 5ರಿಂದ 6 ಪಾಠ ಓದ್ಕೊಂಡ್ರು ಅವ್ರು ಪಾಸ್ ಆಗ್ಬೋದು. ಬರೆದು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕಾಗಿರ್ತಕ್ಕಂಥದ್ದು. ಈ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೆಯುವಾಗ ಏನನ್ನ ಬರೀಬೇಕು ಮತ್ತೆ ಹೇಗೆ ಬರೆದು ಅವ್ರ ಅಭ್ಯಾಸವನ್ನು ಮಾಡಬೇಕು? ಸರ್, ಅವ್ರು ಏನನ್ನ ಬರೀಬೇಕು ಅಂತ ಹೇಳಿದ್ರೆ ಇವಾಗ ಅವ್ರು ಏನು ಓದಿರ್ತಾರೆ ಎಲ್ಲವೂ ಕೂಡ ಬರೆಯಕ್ಕಾಗಲ್ಲ, ತುಂಬಾನೇ ಲೆಂತಿ ಅನ್ಸುತ್ತೆ. ಸಮ್ ಇಂಪಾರ್ಟೆಂಟ್ಸ್ ವರ್ಡ್ಗಳು ಇರ್ತಾ ಹೋಗುತ್ತೆ, ಅಂಥದ್ದನ್ನ ಬರೆಯೋದು. ಈಗ ಪಾಯಿಂಟ್ಸ್ ನ ಕೇಳಿದಾಗ ಲಕ್ಷಣಗಳು ಕೇಳಿದ್ರೆ ಎಕ್ಸ್ಪ್ಲನೇಷನ್ ಬೇಡ, 4 ಪಾಯಿಂಟ್ನ ಲಿಸ್ಟ್ ಮಾಡ್ಕೊಂಡ್ರೆ ಸಾಕು. ಪ್ರಾಮುಖ್ಯತೆ ಯಾವ್ದಾದ್ರು 4 ಪಾಯಿಂಟ್ ಅನ್ನ ಲಿಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಸರ್. ಅಂದ್ರೆ ಮೇನ್ ಹೆಡ್ಡಿಂಗ್ಸ್ ಏನಿರುತ್ತೆ ಅದಷ್ಟನ್ನ ಅವರು ಮೊದಲಾಗಿ ಕೀ ಪಾಯಿಂಟ್ಸ್ ಮಾಡ್ಕೊಂಡ್ರೆ ಓದೋದಿಕ್ಕೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಮತ್ತೆ ಕಡೆಯದಾಗಿ ವ್ಯವಹಾರ ಅಧ್ಯಯನದ ವಿದ್ಯಾರ್ಥಿಗಳಿಗೆ
ಪರೀಕ್ಷಾ ದೃಷ್ಟಿಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಬಿಸ್ನೆಸ್ ಸ್ಟಡೀಸ್ ಅನ್ನುವಂಥ ಸಬ್ಜೆಕ್ಟ್ ಏನಿದೆ ನಮಗೆ ತುಂಬಾನೇ ಕಷ್ಟ ಆಗ್ತಿದೆ, ಓದಕ್ಕಾಗ್ತಿಲ್ಲ ಅನ್ನುವಂಥದ್ದು ಏನಿದೆ ಅದನ್ನ ಬಿಟ್ಟು ಇವಾಗಿಂದನೇ ಅವರು ಪ್ಲಾನ್ ಮಾಡಿ ಓದ್ತಾ ಹೋಗಿ ಮತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ಸ್ನ ಮಾಡಲಿ ಅಂತೇಳಿ ವಿಶ್ ಮಾಡ್ತೀನಿ ಸರ್. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದ್ವಿತೀಯ PUC ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಅಧ್ಯಯನ ವಿಷಯ ಇದು ಹೇಗೆ ಇರುತ್ತೆ, ಇದರ ಒಂದು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಹೇಗಿರುತ್ತೆ, ಸಿಲೆಬಸ್ಸಲ್ಲಿ ಏನೇನಿರುತ್ತೆ, ಯಾವ್ಯಾವ ಪಾಠಗಳಿಗೆ ಹೆಚ್ಚು ಒತ್ತು ಕೊಟ್ಟು ಹೇಗೆ ಓದಬೇಕು ಅನ್ನುವಂಥ ವಿಚಾರಗಳ ಜೊತೆಗೆ ಹೇಗೆ ಪರೀಕ್ಷೆಯನ್ನು ಅವರು ಎದುರಿಸಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ವ್ಯವಹಾರ ಅಧ್ಯಯನ ಈ ವಿಷಯದ ಬಗ್ಗೆ ವಿಚಾರಗಳನ್ನು ತಿಳಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರವನ್ನು ನೀಡಿದವರು ಉಪನ್ಯಾಸಕರಾದ ಪೂಜಾ BP, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರಕಲಗೂಡು ವಿ. ಮಧುಸೂದನ್.